ಅಕ್ಷರ ಸಹ ನಾನು ಮೆಜೆಸ್ಟಿಕ್ ಮಾರ್ಕೆಟ್ಗಳಲ್ಲಿ ಚಪ್ಪಲಿ ಆಯ್ದಿದ್ದೀನಿ. ಚಿನ್ನದ ಬಿಂದಿಗೆಯಲ್ಲಿ ನೀರು ತುಂಬಿ ಅವ್ರಿಗೆ ಕೊಟ್ಬಿಟ್ಟು ನಮಗೆ ಔಷಧಿ ತರ ಡ್ರಾಪ್ ಕೊಡ್ತಾ ಇದಾರೆ. ರಾಜಕೀಯ ಅಂದ್ರೆ ಆಗಲ್ಲ. ಈ ತರ ಹೋರಾಟ ಮಾಡ್ಬೇಕಾದ್ರೆ ನಿಮ್ಗೆ ಯಾವತ್ತಾದ್ರೂ ನಿಮ್ಮ ಮೇಲೆ ಹಲ್ಲೆ ಆಗಿರೋದಿದೆಯಾ, ಕಂಪ್ಲೇಂಟ್ ಆಗಿರೋದಿದೆಯಾ? ಮುಖಾಮುಖಿ ನಾನು ಯಾರು ಪರಿಚಯ ಮಾಡಲ್ಲ. ವಿಧಾನಸೌಧ ಎದುರುಗಡೆನೆ ಮಾಡಿದ್ದೀನಿ. ಅದು ಪ್ರಜಾವಾಣಿ ಮುಖಪುಟದಲ್ಲಿ ಬಂದಿತ್ತು. ಅವಾಗ ಲಂಚದ ವಿರುದ್ಧ ನಾನು ಪರ್ಫಾರ್ಮೆನ್ಸ್ ಮಾಡಕ್ ಹೋಗಿ ಲಂಚ ಕೊಟ್ಟು ನಾ ಪರ್ಮಿಷನ್ ತಗೊಳ್ಳೋದು. ನೋಡಿ ಎಲ್ಲಿದೆ ಇದು? ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ? ಪೊಲಿಟಿಷಿಯನ್ ನೀವು ಪೊರಕೆನ ಹಿಂದೆ ಕಟ್ಕೊಂಡು ತಿರ್ಗಾಡಿ, ನಿಮ್ಮ ಹೆಜ್ಜೆ ಗುರುತುಗಳು ಬೇಡ ನಮ್ಗೆ ಇಲ್ಲಿ ಅಂತ ನಾನು ಏನೇ ಮಾಡಿದ್ರೆ ನನ್ನ ಮೇಲೆ ಹಾಕೊಂಡು ಮಾಡ್ತೀನಿ. ಇಲ್ಲಿ ನಿಮ್ಗೆ ಪ್ರಶ್ನೆನೇ ಬರಲ್ಲ. ವ್ಯಕ್ತಿ ಹೆಸರು ತಗೊಳ್ಳಲ್ಲ, ಯಾರಲ್ಲ, ನಾನೇ. ಸರ್, ಇವಾಗ ಈ ಪರ್ಫಾರ್ಮೆನ್ಸ್ ಕಲೆಗೆ ನಿಮ್ಗೆ ಹಣ ಸಿಗಲ್ಲ ಅಂತ ನೀವೇ ಹೇಳಿದ್ರಿ. ಮತ್ತೆ ಇದಕ್ಕೆ ಬೇಕಾದಂತ ಮಟೀರಿಯಲ್ಸ್ ಆಯ್ತು, ಯಾವ ತರ ಹೊಂದ್ಕೊಂತೀರಾ? ಕಲಾವಿದರಿಗೆ ಇದ್ದಂತ ಒಂದು ಗ್ಯಾಲರಿಯ ಉದ್ಘಾಟನೆಗೆ ಯಾವ ಕಲಾವಿದನು ಯಾರನ್ನು ಒಂದು ಕಲಾವಿದನ ಹೆಸರೇ ಇರಲ್ಲ. ಅಧಿಕಾರಿಗಳೇ ಉದ್ಘಾಟನೆ ಮಾಡ್ತಾರೆ. ಬರೀ ಅಧಿಕಾರಿಗಳು, ರಾಜಕಾರಣಿಗಳು ಉದ್ಘಾಟನೆ ಮಾಡ್ತಾರೆ. ಕಲಾವಿದರಿಗೆ ಸ್ವಾಗತ ಅಂತ ಹಾಕೊಂಡಿದ್ರು ಸಾಕಾಗಿದ್ದು. ನೀವು ಯಾರೋ ಪರ್ಸನಲ್ ಯಾರು ಕರೆಯೋ ಅವಶ್ಯಕತೆ ಇರಲಿಲ್ಲ. ಕಲಾವಿದರು ಮತ್ತೆ ಸರ್ಕಾರದ ಮಧ್ಯೆ ಒಂದು ದೊಡ್ಡ ಕಂದಕ ಸೃಷ್ಟಿ ಆದಂಗೆ ಆಗಿದೆ. ಅದು ಯಾವುದೋ ಹೇರಿಕೆ ಆಗ್ಬಾರ್ದಲ್ವಾ? ನಾವು ಪ್ರೀತಿಯಿಂದ ಕಲಿಯೋದು ಬೇರೆ, ನನ್ನನ್ನು ಒತ್ತಾಯದ ಕಲಿಸೋದು ಬೇರೆ. ಬಣ್ಣಗಳು ನಿಮ್ಮ ಬದುಕಿಗೆ ಏನ್ ಕೊಟ್ಟಿದೆ ಸರ್? ಜೀವಂತವಾಗಿ ಇದೆಯಾ ಅಂತ ತೋರಿಸ್ಕೊಟ್ಟಿದೆ ನನಗೆ. ಕನ್ನಡ ಸಂಘಟನೆಗಳು ನಿಮ್ಮನ್ನ ಯಾವತ್ತಾದ್ರೂ ಸಂಪರ್ಕ ಮಾಡಿ ನಾನು ಆ ರೀತಿ ಯಾವುದೇ ಪಕ್ಷದ ಥ್ರೂ ಹೋಗಲ್ಲ. ಇನ್ನು ಮುಂದೆ ನನಗೆ ರಾಜಕೀಯ ಅಂದ್ರೆ ಆಗಲ್ಲ. ನೀವು ನೀವು ಒಂದು ಉದಾಹರಣೆ ಹೇಳಿದ್ರೆ ನಿಮಗೆ ಅದನ್ನ ಚಪ್ಪಲಿ ಹಾರ ಹಾಕೊಂಡು ನಾನು ಬೆಂಗಳೂರು ಸಿಟಿಲಿ ತಿರುಗಾಡಿದೆ ಅಂತಂದ್ರೆ ರಾಜಕಾರಣಿ ಬಗ್ಗೆ ನನಗೆ ಅಷ್ಟು ಏನಂತ ಹೇಳಿದ್ರೆ ಕೆಟ್ಟ ಅಭಿಪ್ರಾಯ ಇದೆ. ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ನನಗೆ. ಸೊ ಆ ರೀತಿ ಯಾವುದೇ ಸಂಘ ಸಂಸ್ಥೆಗಳಿಂದ ನಾನು ಯಾವತ್ತೂ ಬೆನ್ನತ್ತಿಲ್ಲ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹಂಗ್ ನೋಡಿದ್ರೆ ನಿಮ್ಗೆ ನಾನು ಇಷ್ಟೆಲ್ಲ ಓಡಾಡಿದಿಲ್ಲ, ಮುಖಾಮುಖಿ ನಾನು ಯಾರು ಪರಿಚಯ ಮಾಡಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ನನ್ನ ಕೃತಿಗಳು ಏನಾಗ್ತದೆ, ನನ್ನ ಮುಖನ ಕವರ್ ಆಗಿರ್ತೀನಿ ನಾನು. ಅಂದ್ರೆ ಇಲ್ಲಿ ನನಗೆ ನಿಜವಾಗ್ಲೂ ಖುಷಿ ಆಗೋದು ಅಂದ್ರೆ ಬೇರೆಯವ್ರು ಹೇಳಿದ್ದು ನನಗೆ. ಸುಮಾರು ಜನ ಅವಾಗ ಆ ಟೈಮಲ್ಲಿ 2017, 18, 16 ಸುಮಾರು ಪೇಪರಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ. ಅವಾಗ ಅವ್ರಿಗೆ ಗೊತ್ತೇ ಇರ್ತಿಲ್ಲ, ಬರ್ತಿದ್ರು. ನನ್ಗೆ ನಿಜವಾಗ್ಲೂ ಒಂದು ಇಷ್ಟು ಖುಷಿ ಅನಿಸ್ತಂದ್ರೆ ವಿಧಾನಸೌಧೆಲ್ಲ ಪ್ರದರ್ಶನ ಮಾಡ್ಬೇಕಾದ್ರೆ 15-20 ಜನ ಹಿಂಗೆಲ್ಲ ಕ್ಯಾಮ್ರಾ ತಗೊಂಡು ಈ ಕಡೆ ಬನ್ನಿ, ಆ ಕಡೆ ಬನ್ನಿ, ಈ ಕಡೆ ಓಡಾಡಿಸಿ ಇರ್ತಾರೆ. ಸೊ ಆ ಒಂದು ಇದನ್ನು ನೋಡ್ಬಿಟ್ಟಿದ್ದೀನಿ ನಾನು. ಅದು ಒಂದು ಮೂಮೆಂಟ್ ನಿಮ್ಗೆ. ಅದನ್ನ ಅಷ್ಟು ಜನ ನಿಮ್ಗೆ ಓಡಾಡ್ತಿರ್ತಾರೆ ನಿಮ್ಮ ಬಗ್ಗೆ ಅಂತ. ಅಂದ್ರೆ ಅವಾಗ ಒಬ್ರು ಅಚಾನಕ್ಕಾಗಿ ಸಿಕ್ಕರು. ಅದನ್ನ ಅವ್ರಿಗೆ ನಾನೇ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರು ಹೇಳಿದಾರೆ, ಅದಕ್ಕೆ ನಿಮ್ಗೆ ನೀವು ಯಾಕೆ ಇಷ್ಟ ಆಗ್ತಂದ್ರೆ ನೀವು ಪ್ರಚಾರ ಪ್ರಿಯರಲ್ಲ ಅಂತ ಹೇಳ್ಬಿಟ್ಟು. ಇನ್ನಿವರೆಗೂ ನಾವು ವ್ಯಕ್ತಿ ಯಾರಂತಾನು ಗೊತ್ತಿರಲ್ಲ. ನನಗೆ ವಿಷಯ ಕಲ್ಪಿಸ್ಬೇಕಾಗಿದೆ ಅಷ್ಟೇ. ನಾನು ಕಾವೇರಿ ಮಾಡಿದಾಗ ಕೂಡ ಒಬ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನೋಡಿ ನಿಜವಾದ ಹೋರಾಟಕ್ಕಂದ್ರೆ ಹಿಂಗೆ ಅಂತಂದ್ರೆ ಪ್ರಚಾರ ಅಲ್ಲ, ನಮ್ಗೆ ಯಾವ ವಿಷಯ ತಲುಪಿಸ್ಬೇಕಲ್ಲ, ಅದನ್ನ ವಿಚಾರ ತಲುಪಿಸ್ಬಿಡ್ಬೇಕು ಅಷ್ಟೇನೆ. ವಿಚಾರನ ತಲುಪಿಸ್ಬೇಕು. ಹೌದು, ನಾವು ವ್ಯಕ್ತಿ ಅಲ್ಲ, ವ್ಯಕ್ತಿ ಮುಟ್ಟೋದಂತಲ್ಲ ಅದು. ಬಟ್ ಅದನ್ನ ನಾವು ಪಾಲಿಸ್ಕೊಂಡು ಬಂದಿದ್ದೀನಿ. ಅದು ನನಗೆ ಆ್ಯಕ್ಚುಲಿ ಮೊದಲು ಬೇರೆ ಕವರ್ ಎಲ್ಲ ಮಾಡ್ಕೊಳ್ತಿದ್ದೆ. ಇವಾಗ ಕೊರೋನಾ ಬಂದ ತಕ್ಷಣ ಮಾಸ್ಕ್ ಬಂದಿದೆ. ಇವಾಗ ಮಾಸ್ಕ್ ಹಾಕೊಂಡು ಅದೊಂಥರ ಮುಖ ಮುಚ್ಕೊಳ್ಳೋಕೊಂದು ಸಹಾಯ ಆದಂಗಾಗಿದೆ. ಸರ್, ನಿಮ್ಮ ಪ್ರದರ್ಶನಗಳು ಆಲ್ಮೋಸ್ಟ್ ಅಲ್ಲೂ ಸಮಾಜದ ನಡುವೆ ಇರ್ತವೆ, ಬೀದಿಗಳಲ್ಲೇ ಇರ್ತವೆ. ಮೋಸ್ಟ್ ಆಫ್ ನಾವು ವಿಧಾನಸೌಧ ಮುಂದೆನೂ ನೋಡಿದ್ದೀನಿ. ಈ ತರ ಹೋರಾಟ ಮಾಡ್ಬೇಕಾದ್ರೆ ನಿಮ್ಗೆ ಯಾವತ್ತಾದ್ರೂ ನಿಮ್ಮ ಮೇಲೆ ಹಲ್ಲೆ ಆಗಿರೋದಿದೆಯಾ, ಅಥವಾ ಯಾವ್ದಾದ್ರು ಕಂಪ್ಲೇಂಟ್ ಆಗಿರೋದಿದೆಯಾ? ಇಲ್ಲ, ನೀವು ನಂಬಲ್ಲ. ನಾನು ವಿಧಾನಸೌಧ ಎದುರುಗಡೆ ಬರೀ ಚಡ್ಡಿ ಮೇಲೆ ಫುಲ್ ಕೆಸರು ಹಾಕೊಂಡು, ಇವಾಗ ನೀವು ನಾರ್ತ್ ಕರ್ನಾಟಕದಲ್ಲಿ ಒಂದು ಏನದು ವಿಪರೀತ ಮಳೆ ಆಗ್ಬಿಟ್ಟೆಲ್ಲ ಹಾಳಾಗಿತ್ತಲ್ಲ, 2-3 ಹಳ್ಳಿಗಳೆಲ್ಲ ಅತಿವೃಷ್ಟಿ ಬಂತಲ್ಲ, ಆ ಟೈಮಲ್ಲಿ ನಾನು ವಿಧಾನಸೌಧ ಎದುರುಗಡೆನೆ ಮಾಡಿದ್ದೀನಿ. ಅದು ಪ್ರಜಾವಾಣಿ ಮುಖಪುಟದಲ್ಲಿ ಬಂದಿತ್ತು ಅವಾಗ. ಸೊ ಅವಾಗ ಪಕ್ಕದಲ್ಲಿ ಹಾಯ್ದು ಹೋಗ್ತಾ ಇದ್ರು. ಅಂದ್ರೆ ಎಲ್ಲರಿಗೂ ಸಹಿಸ್ಕೊಳಕ್ಕಾಗಲ್ಲ, ಈ ರೀತಿ ನಡೀತಾ ಇಲ್ಲಿ ಇಂಥವೆಲ್ಲ ಸೇಕರಿಸ್ಬಿಡ್ತಾರ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಅವನಿಗೆ ಆ ರೀತಿ ಒಂದು ಅಭಿವ್ಯಕ್ತಿ ಮಾಡ್ಬೇಕಾದ್ರೆ ಅವನಿಗೆ ಎಷ್ಟು ನೋವಾಗಿರ್ಬೋದು, ಎಷ್ಟು ನೋವನ್ನ ತೀವ್ರವಾಗಿ ಮುಟ್ಸೋಕೆ ಪ್ರಯತ್ನ ಮಾಡ್ತಿರ್ಬೇಕು ಅನ್ನೋ ಅದನ್ನ ನೋಡಲ್ಲ. ಅದನ್ನ ಹಂಗೂ ಸಾಧ್ಯನಾ ಅಂತ ಆಗುತ್ತೆ. ಸೊ ಅಷ್ಟೆಲ್ಲ ಮಾಡಿದ್ದೀನಿ ನಾನು. ಒಂದ್ಸಾರಿ ಏನಾಯ್ತು, ಅದು ನನ್ನ ದುರಾದೃಷ್ಟ. ಅದು ಅಷ್ಟೆಲ್ಲ ಶೋ ಮಾಡಿದ್ದೀನಿ ನಾನು ಎದುರುಗಡೆ. ಆವಾಗ ಒಂದ್ಸಾರಿ ಹೋಗ್ತಾ ಇದೆ, ಅದು ಕೊರೋನಾ ಪೀರಿಯಡಲ್ಲಿ 2023 ಒಳಗೆ. ಅದ ನಂತರ 22 ಏನಾಗಿರ್ಬೇಕು. ಅವಾಗ ನಾನು ಫುಲ್ ಕಪ್ಪು ಬಟ್ಟೆ ಹಾಕೊಂಡು, ಈ ನಮ್ಮ ಸೈಡು ದನಗಳಿಗೆ ಗುದ್ದಿ ಕಟ್ತಾರಂತ. ಹೌದು, ನನಗೆ ಕರೋನಾ ಅನ್ನೋದು ಗುದ್ದಿ ಕಟ್ಟದಂಗೆ ಆಗ್ಬಿಟ್ಟಿತ್ತು. ಅಂದ್ರೆ ಮನುಷ್ಯಂದು ಪ್ರಗತಿ ನಿಂತು ಹೋಗಿದೆ ಅಂತ. ನಾವು ದನಗಳಿಗೆ ಗುದ್ದಿಯನ್ನು ಕಟ್ತೀವಿ, ಅದನ್ನ ಓಡಾಡದಿರ್ಲಿ, ನಮ್ಮ ಕಂಟ್ರೋಲ್ ಇರ್ಲಿ ಅನ್ನೋ ತರ. ಸೊ ಕರೋನಾ ಬಂದ ತಕ್ಷಣ ಜನಗಳನ್ನೆಲ್ಲ ಸಿಸ್ಟಮ್ನು ಕಂಟ್ರೋಲ್ ನಡೀತದೆ ನಮಗೆ ಅಂತ ಇನ್ನೊಂದಿತ್ತು. ಅದು ಬರೀ ಕರೋನಾ ಅಲ್ಲ, ಈ ವ್ಯವಸ್ಥೆನೂ. ಇವಾಗ ನೋಡಿ, ಇನ್ನ ಎಲ್ಲಾದ್ರೂ ಪ್ರದರ್ಶನ ಮಾಡ್ಬೇಕಂತಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು, ಅದನ್ನ ಹೇಳ್ತೀನಿ ಮುಂದೆ. ಸೊ ಆ ಟೈಮಲ್ಲಿ ಏನಾಯ್ತು, ನಾವು ವಿಧಾನಸೌಧ ಕ್ರಾಸ್ ಮಾಡಿ ಹೋಗ್ತಿರ್ಬೇಕಾದ್ರೆ ಒಂದು ಯಾವುದೋ ಪೊಲೀಸ್ ಎಕ್ಸಾಮ್ ನಡೀತಾ ಇತ್ತು. ಅವತ್ತೂ ಸಿಕ್ಕಾಕ್ಬಿಡ್ತಿರ್ಲಿಲ್ಲ ನಾನು. ಎಕ್ಸಾಮ್ ನಡೀತಾ ಇತ್ತು, ಫುಲ್ ಪೊಲೀಸ್ನವರೆಲ್ಲ ಅಲ್ಲಿದ್ರು. ಯಾರೋ ಕಪ್ಪು ಬಟ್ಟೆ ಹಾಕೊಂಡು ಇಲ್ಲಿ ವಿಧಾನಸೌಧ ಎದುರುಗಡೆ ತಿರುಗ್ತದೆ ಅಂತ ಫೋನ್ ಮಾಡಿದೆ. ಜೀಪ್ ಬಂದು ನಿಲ್ಲಿಸಿದ ಹೊರಗಡೆ. ಫಸ್ಟ್ ಟೈಮ್ ಅದು ನಂಗೆ ಅದು. ಆಮೇಲೆ ಏನು ಮಾಡ್ತಾ ಇದ್ದೀರಲ್ಲ,
ನಾನು ಇಲ್ಲೊಂದು ಪ್ರದರ್ಶನ ಏನು ಪ್ರದರ್ಶನ ಕಲಿಯೋದು ಏನು ಮಾಡಿದ್ರು ಹತ್ತು ಜೀಪ್ ಒಂದು ಹತ್ಕೊಂಡು ಇಳಿಸ್ಕೊಂಡು ಹೋದ್ರು. ಹೋಗಿ ಸುಮಾರು ಒಂದು 3 ಅವರ್ ನನಗೆ ಪೊಲೀಸ್ ಸ್ಟೇಷನಲ್ಲಿ ಕೂರ್ಸಿದ್ ನನಗೆ ಬೇರೆ ಫ್ರೆಂಡಿಗೆ ಫೋನ್ ಮಾಡ್ತಿದ್ದೀನಿ. ಅವ್ರು ಯಾವ ಸ್ಟೇಷನ್, ನಾನು ಸ್ಟೇಷನ್ ಯಾವ್ದು ಅಂತ ಗೊತ್ತಿಲ್ಲ, ನಾ ಯಾವ ಸ್ಟೇಷನಲ್ಲಿ ಕೂತಿದ್ದೀನಿ ಅಂತ ಗೊತ್ತಿಲ್ಲ ಅವನಿಗೆ ಅದನ್ನ. ಆಮೇಲೆ ಅವರು ಎಲ್ಲ ಫೋನ್ ತೊಗೊಂಡ್ರು, ನಂದೆಲ್ಲ ವಾಟ್ಸಪ್ಪು ಅದನ್ನ ಇದೆಲ್ಲ ಮಾಡಿ ಓಕೆ ಇವನು ಆ ಥರದ್ದೇನು ಇಲ್ಲ ಅಂತ ಸಿಕ್ಮೇಲೆ ನಾನು ಇನ್ನೊಬ್ಬ ಫೋನ್ ಬಂದ ತಕ್ಷಣ ಲಾಟೆ ಮಾಡಕ್ಕೆ ಹೋಗಿದೆ. ಆವಾಗ ಒಬ್ಬರು ಪೊಲೀಸ್ ಇದ್ರು. ಅವರು ನೋಡು, ನೀನು ಸರಳವಾಗಿ ವಾಪಸ್ ಹೋಗ್ಬೇಕಂದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡ, ಸುಮ್ಮನೆ ಕೂತ್ಕೊಂಡು ನಿನ್ನದು. ಆಮೇಲೆ ಕೂತ್ಕೊಂಡು ಒಂದು 3 ಅವರಲ್ಲಿ ಕೂತ್ಕೊಂಡು ಒಂದು ಅಂಡರ್ಟೇಕಿಂಗ್ ಬರೆದುಕೊಟ್ಟು, ಇನ್ಮೇಲೆ ನಾನು ಪ್ರದರ್ಶನಕ್ಕೆ ಪರ್ಮಿಷನ್ ಇಲ್ದಿರ ಮಾಡಲ್ಲ ಅಂತ ಹೇಳಿ ಬರೆದುಕೊಟ್ಟು ಮುಂದೆ ಬಂದೆ. ಆ ನಂತರದಲ್ಲಿ ಸ್ವಲ್ಪ ವಿಧಾನಸೌಧ ಎದುರುಗಡೆ ಇವಾಗಲೂ ಮಾಡ್ತೀನಿ, ಬಟ್ ಆ ಥರ ಎಲ್ಲ ಈ ಯಾವುದೋ ಒಕೇಶನ್, ಇವಾಗ ನೋಡಿ ಇವು ಕನ್ನಡ ರಾಜ್ಯೋತ್ಸವ ಆಗಲಿ, ಸ್ವತಂತ್ರ ದಿವಸ ಆಗಲಿ, ಆ ಟೈಮಲ್ಲಿ ನಿಮ್ಗೆ ಯಾರು ಇದು ಮಾಡಲ್ಲ. ಯಾಕಂದರೆ ನಾವು ಏನೂ ಮಾಡ್ತಿರಲ್ಲ, ಅವ್ರಿಗೊಂದು ಏನೋ ಒಂದು ಈ ರೀತಿಯಾದ ನೀವು ಕಲಾವಿದರು ಎಲ್ಲಿ ನಿಮಗೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ? ನೀವು ನಂತರದಲ್ಲಿ ನಾನು ಹೇಳ್ತಿದ್ದೀನಿ, ಇಷ್ಟಾದ್ಮೇಲೆ ನಾನು ಒಂದು ಪರ್ಮಿಷನ್ ತಗೊಂಡು ಪ್ರದರ್ಶನ ಮಾಡ್ಬೇಕಂತ ಹೋದೆ. ಲಂಚದ ವಿರುದ್ಧ ನಾನು ಪರ್ಫಾರ್ಮೆನ್ಸ್ ಮಾಡೋಕೆ ಹೋಗಿ ಲಂಚ ಕೊಟ್ಟು ನಾ ಪರ್ಮಿಷನ್ ತಗೊಳ್ಳೋದು ನೋಡಿ, ಎಲ್ಲಿದೆ ಇದು? ನನಗೆ ವಿಚಿತ್ರ ಅನಿಸ್ಬಿಡ್ತದೆ. ಕೈ ಒಡ್ತಾರೆ ನಿಮ್ಗೆ ಅಷ್ಟೇ. ಎಲ್ಲಿ ನೋಡಿ, ನಾನಿರೋದು ಇವಾಗ ಇಲ್ಲಿ ಭುವನೇಶ್ವರ ನಗರ, ಅಲ್ಲಿ ಈ ನಾಗರಾಬಾಯಿ ಸರ್ಕಲ್ ಎಲ್ಲಿ ಮಾಡ್ಬೇಕಂತ ಒಂದು ಅಪ್ಲಿಕೇಶನ್ ಹಾಕಿ. ಸೊ ಅಲ್ಲಿ ಏನು ಮಾಡಬೇಕು, ನಿಮಗೆ ರಾಜರಾಜೇಶ್ವರ ನಗರ ಇದಕ್ಕೆ ಹೋಗ್ಬೇಕು, ಪೊಲೀಸ್ ಸ್ಟೇಷನ್ ಅಲ್ಲ, ಅದು ಏನಿರೋದು ಹೇಳ್ತಾರೆ ಈ ಕಾರ್ಪೊರೇಷನ್ ಥರ, ಅಲ್ಲಿ ಹೋಗಿ ಪರ್ಮಿಷನ್ ತಗೊಳ್ಬೇಕು. ಅವರು ಪರ್ಮಿಷನ್ ಕೊಟ್ಟ ನಂತರ ಅದನ್ನ ತಂದ್ಬಿಟ್ಟು ಇಲ್ಲಿ ನಾಗರಬಾಯಿ ಇದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಇದೆ ಅಲ್ಲ, ಅದು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಒಂದು ಪೊಲೀಸ್ ಸ್ಟೇಷನ್, ಅಲ್ಲಿ ಬಂದು ಕೊಡಬೇಕು. ಅವ್ರು ಬಂದ ನಂತರ ಅವ್ರು ನಿಮಗೆ ಪರ್ಮಿಷನ್ ಕೊಡಬೇಕು. ನನಗೆ 1 ವಾರ ಅಲ್ಲಿ ಅವನು ಕಾರ್ಪೊರೇಷನ್ನಲ್ಲಿ ರಾಜೇಶ್ವರದಲ್ಲಿ ದುಡ್ಡು ಕೇಳ್ತಾ ಇದ್ದಾನೆ. ಎಲ್ಲಿ ಹುಡಿತೀವಿ ಅಂದ್ರೆ, ನಾನು ಇವಾಗ ಲಂಚದ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲಿ ಲಂಚ ಕೊಟ್ಟು ನಾನು ಪರ್ಮಿಷನ್ ತಗೊಳ್ಬೇಕು. ಅಷ್ಟೆಲ್ಲ ಪರ್ಮಿಷನ್ ತಗೊಂಡು ಬರೋಷ್ಟರಲ್ಲಿ ಆ ಹೋರಾಟದ ಒಂದು ಕಿಚ್ಚೆ ಹೊರಟೋಗಿರುತ್ತೆ. ಹೌದು, ನಿಮ್ಗೆ ಬೇಜಾರಾಗ್ಬಿಡುತ್ತೆ. ಅದೊಂದು ಆ್ಯಕ್ಚುಲಿ ಇದು ಈ ವ್ಯವಸ್ಥೆ ಇವತ್ತೂ ಮಾತಾಡ್ತಾ ಇದ್ವಿ, ನೀವು ಏನೂ ಹೇಳಕ್ಕೆ ನಿಮಗೆ ಅವಕಾಶನೇ ಇರಲ್ಲ. ನಿಮಗೆ ಸ್ವತಂತ್ರ, ನಿಮ್ಮ ಅಭಿವ್ಯಕ್ತಿ ಸ್ವತಂತ್ರ ತಗೊಂಡಾಗೆ. ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದಾಗ ಒಂದು ನೆನಪು ಸರ್, ಯಾಕಂದ್ರೆ ನಿಮ್ದು ಪ್ರದರ್ಶನಗಳು ಹೋರಾಟಗಳೇ. ಯಾಕೆ ಕೇಳ್ಬೇಕಂತಂದ್ರೆ, ನೀವು ತುಂಬಾ ಧ್ವನಿ ಎತ್ತಿರೋದು ರಾಜಕಾರಣಿಗಳ ವಿರುದ್ಧ ಮತ್ತೆ ಸಮಾಜದ ಒಂದಿಷ್ಟು ಪಿಡುಗುಗಳ ವಿರುದ್ಧನೇ. ಈ ಟೈಮಲ್ಲಿ ನಿಮಗೆ ರಾಜಕಾರಣಿಗಳಿಂದ ಯಾವ್ದಾದ್ರು ಬೆದರಿಕೆ ಬಂದಿರಿದೆಯಾ? ಅಂದ್ರೆ ಅವ್ರ ವಿರುದ್ಧ ಮಾತಾಡುವಾಗ? ಇಲ್ಲ, ಇವಾಗ ಯಾವ ರಾಜಕಾರಣಿಗೆ ಇದಕ್ಕೂ ಸಿಕ್ಕಿಲ್ಲ. ಬಟ್ ಆ ರೀತಿ ನಾನು ಯಾವುದು ಪ್ರಚೋದನಕಾರಿ ಇದನ್ನು ಮಾಡಲ್ಲ. ಇವಾಗ ನೋಡಿ, ಇನ್ನೊಂದು ನಾನು ವಿಶೇಷ ಹೇಳ್ತೀನಿ. ನಾನು ಏನೇ ಮಾಡಿದ್ರೆ ನನ್ನ ಮೇಲೆ ಹಾಕೊಂಡು ಮಾಡ್ತೀನಿ. ನಾನು ನಿಮಗೆ ಪ್ರಶ್ನೆನೇ ಬರಲ್ಲ, ಹೆಸರು ತಗೊಳ್ಳ ಇರಲ್ಲ. ನಾನೇ ಇವಾಗ ನಾನು ನಿಮ್ಗೆ ಬೈಬೇಕು, ಇವಾಗ ನಾನೇ ಬೈಕೊಂಡ್ಬಿಡ್ತೀನಿ. ವಿಷಯ ಅದು ಇರುತ್ತೆ, ಬಟ್ ಇಲ್ಲಿ ನಾನೇ ಬೈಕೊಳ್ತೀನಿ. ಅದನ್ನ ಏನು ಕಲೆ ಮಾಡ್ಬೇಕಂದ್ರೆ ನನ್ನ ಮೇಲೆ ಮಾಡ್ಕೊಳ್ತೀನಿ. ಅವಾಗ ನಿಮ್ಗೆ ಅವಕಾಶನೇ ಇರಲ್ಲ, ಆಸ್ಪದನೇ ಇರಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೆ. ಇವಾಗ ನೀವು ಅದನ್ನ ಹಿಂದಿಂದು ಗೊತ್ತು ನಿಮ್ಗೆ, ಮೊದಲು ಈ ಕಾಸ್ಟಿಸಮ್ ಇದ್ದಾಗ, ಹೌದು, ಈಗ ಏನ್ ಹೇಳ್ತಾರೆ, ಜಾತಿ ವ್ಯವಸ್ಥೆಯಲ್ಲಿ ಅವರು ಕೆಲವೊಂದು ಜಾಸ್ತಿ ರಸ್ತೆಯಲ್ಲಿ ನಡಿಬೇಕಾದ್ರೆ ಹಿಂದೆ ಕಸ್ಬರಿ ಕಟ್ಕೊಂಡು ಅವ್ರ ಹೆಜ್ಜೆಗಳಲ್ಲಿ ಮೂಡಿಸಬಾರ್ದು. ಸೊ ಅದನ್ನೆಲ್ಲ ರಾಜಕಾರಣಿಗಳ ಮಾಡ್ಬಿಟ್ಟಿದ್ದೀನಿ ನಾವು ವಿಧಾನಸೌಧ ಎದುರುಗಡೆನೆ. ಪೊರಕೆ ಆ ಥರದ ಪೊರಕೆ ನನಗೆ ಅವಾಗ 1,000 ರೂಪಾಯಿ ಖರ್ಚು ಮಾಡಿ ಅದು ಪೊರಕೆ ಮಾಡಿಸ್ಕೊಂಡು ತಿರ್ಗಾಡ್ಕೊಂಡು, ಪಾಲಿಟಿಷಿಯನ್ಸ್ ಅಲ್ಲೇನೋ ಉದ್ದೇಶ ಏನಂತಂದ್ರೆ, ಪಾಲಿಟಿಷಿಯನ್ ನಿಮ್ಮ ಹೆಜ್ಜೆಗಳು ಬೇಡ ಇಲ್ಲಿ ಭೂಮಿ ಮೇಲೆ ಅಂತ. ಪೊಲಿಟಿಷಿಯನ್ ನೀವು ಪೊರಕೆನ ಹಿಂದೆ ಕಟ್ಕೊಂಡು ತಿರ್ಗಾಡಿ, ನಿಮ್ಮ ಹೆಜ್ಜೆ ಗುರುತುಗಳು ಬೇಡ ನಮ್ಗೆ ಇಲ್ಲಿ ಅಂತ, ಅಷ್ಟು ನೀವು ಹೊಲಸು ಅಂತ ಆ ಥರ ತೋರಿಸೋದಕ್ಕೆ. ಅಲ್ಲೇನಾಗಿದೆ, ನಾನೇ ಹಾಕಿ ನಿಮ್ಗೆ ಎಲ್ಲಿ ಬರುತ್ತೆ ನಿಮ್ಗೆ ಅಂತ. ಹೌದು ಸರ್. ಈಗ ಏನಾದ್ರು ಕೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿಯನ್ನ ನಾವು ಹೆಸರಾದ್ರೂ ತಗೋಬೇಕು, ಇಲ್ಲ ಅವನ ಚಿತ್ರ ಆದ್ರೂ ತಗೋಬಹುದು. ಹೌದು, ನೀವು ಇಲ್ಲಿ ಯಾರನ್ನೂ ತಗೊಳ್ತಾ ಇಲ್ಲ. ಯಾರನ್ನೂ ತಗೊಳ್ಳ, ಬೈಯೋದ ನನ್ನೇ ಬೈಕೊಳ್ತೀನಿ, ಬೇರೆಯವ್ರಿಗೆ ಆಸ್ಪದನೇ ಇಲ್ಲ ಅಲ್ಲಿ. ಸುಮಾರು ಕೆಲವೊಂದು ಸಣ್ಣ ಚಿಕ್ಕ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಅದನ್ನೆಲ್ಲ. ಅದು ನನ್ನ ಬಗ್ಗೆನೆ, ಅದೇ ವಿಷಯ ನೇರವಾಗಿ ಹೇಳ್ಬೇಕಾಗಿರುತ್ತೆ. ಅದನ್ನ ನನ್ನ ಮೇಲೆ ಹಾಕ್ಬಿಟ್ಟು ಅದು ವಿಡಂಬನಾತ್ಮಕವಾಗಿ ಹೇಳೋದು, ನನ್ನನ್ನು ನಾನೇ ಬೈಕೊಂಡು ಹೇಳೋದು, ಜನಗಳು ಅರ್ಥ ಮಾಡ್ಕೊಂತಾರೆ ಸರ್. 100% ಆಗುತ್ತೆ ಸರ್. ಇವಾಗ ಈ ಪರ್ಫಾರ್ಮೆನ್ಸ್ ಕಲೆಗೆ ನಿಮಗೆ ಹಣ ಸಿಗಲ್ಲ ಅಂತ ನೀವೇ ಹೇಳಿದ್ರಿ, ಮತ್ತೆ ಇದಕ್ಕೆ ಬೇಕಾದಂತ ಮಟೀರಿಯಲ್ಸ್ ಆಯ್ತು ಯಾವ ತರ ಹೊಂದ್ಕೊಂತೀರಾ? ಅಂದ್ರೆ ನಿಮ್ಮ ಸ್ವಂತ ದುಡ್ಡನ್ನೇ ಖರ್ಚು? ಇವಾಗ ಫ್ರೆಂಡ್ ಸರ್ಕಲ್ ಇದ್ದಾರೆ, ಕೆಲವೊಂದು ವರ್ಕ್ಗಳನ್ನ ತಗೊಳ್ತಾರೆ, ವರ್ಕ್ಗಳು ತಗೊಂಡು ಅವ್ರ ಜೊತೆಲಿ ಹೋಗ್ತೀನಿ, ವರ್ಕ್ ಮಾಡ್ತೀನಿ. ಆ ದುಡ್ಡು ಬಂದಲ್ಲಿ ಅದನ್ನ ಇಲ್ಲಿ ಸದುಪಯೋಗ ಆಗ್ತಾ ಇದೆ. ಸರ್, ಇವಾಗ ನೀವು ಗ್ಯಾಲರಿನ ಉಳಿಸ್ಕೊಳ್ಳೋಕೋಸ್ಕರ ಒಂದಿಷ್ಟು ಹೋರಾಟಗಳು ಮಾಡಿದಿರಿ. ಇವಾಗ ಯಾವ ಸ್ಥಿತಿಯಲ್ಲಿದೆ ಸರ್ ಗ್ಯಾಲರಿ? ಅದೇ ಇವಾಗ ಗ್ಯಾಲರಿ ಕೋವಿಡ್ ನಂತರ ಯಾರು ಬಳಸನೇ ಇರಲಿಲ್ಲ ಅದನ್ನ. ನನಗನ್ನಿಸ್ತವಾಗ ಇಷ್ಟೆಲ್ಲ ಹೋರಾಡಿ ಇಡೀ ಕರ್ನಾಟಕ ಕಲಾವಿದರು
ಎಲ್ಲರೂ ಸೇರಿ ಅದನ್ನ ಹೋರಾಟ ಮಾಡಿ ಉಳಿಸ್ಕೊಂಡ್ರಿ, ಇವಾಗ ಅದನ್ಯಾರು ಬಳಸ್ತಾ ಇಲ್ಲ. ನನಗದು ಒಂಥರ ವಿಚಿತ್ರ ಅನ್ಸೋದು, ನೋವು ಅನಿಸ್ತು ನನಗೆ ಆ್ಯಕ್ಚುಲಿ. ಸೊ ನಾನು ಏನು ಮಾಡಿದೆ, ಒಂದು ಎಕ್ಸಿಬಿಷನ್ ಮಾಡಿದೆ. ಅವಾಗ ಎಕ್ಸಿಬಿಷನ್ ಮಾಡಿ ನಮ್ಗೆ ಗೊತ್ತಿಲ್ಲ, ಒಂದು ಎಕ್ಸಿಬಿಷನ್ ಮಾಡಿದೆ. ಆಮೇಲೆ 3 ತಿಂಗಳು ಬಿಟ್ಟು ಇನ್ನೊಂದು ಎಕ್ಸಿಬಿಷನ್ ಮಾಡಿದೆ. ಅದೇ ಗ್ಯಾಲರಿ ಉಳಿಸ್ಕೊಡಿ, ಯಾಕೆ ಬಳಸ್ತಾ ಇಲ್ಲ ಆ ಗ್ಯಾಲರಿ ಬಗ್ಗೆನೇ, ಆ ಗ್ಯಾಲರಿ ಆಗೋಗಳು ಅಂದರೆ ನ್ಯೂನತೆಗಳೇನಿದ್ದಾವೆ ಅದನ್ನೇ ಎತ್ತಿ ತೋರಿಸೋದಕ್ಕೆ, ಆಮೇಲೆ ಆ ಗ್ಯಾಲರಿನ ಕಲಾವಿದರು ಯಾಕೆ ಬಳಸ್ತಾರೆ ಅನ್ನೋ ಆ ಉದ್ದೇಶ ಇಟ್ಕೊಂಡು 2 ಶೋ, ಒಂದು 3 ತಿಂಗಳ ಅಂತರದಲ್ಲಿ 2 ಶೋ ಮಾಡ್ತೀನಿ ನಾನು ಅದರಲ್ಲಿ. ಫಸ್ಟ್ ಶೋ ಮಾಡಿದ್ರಲ್ಲಿ ನಾವೊಂದಿಗೆ ಅಷ್ಟು ಸಪೋರ್ಟ್ ಮಾಡಿದ್ರು ನನಗೆ ಮೀಡಿಯಾ. ಸುಮಾರು ನನ್ನ ಹತ್ರ ಒಂದಿಷ್ಟು ಪೇಪರ್ಸ್ ಇದ್ದಾವೆ ಮನೇಲಿ. ಅಷ್ಟು ಸಪೋರ್ಟ್ ಮಾಡಿದ್ರೆ ಆ ಟೈಮಲ್ಲಿ ಯಾರು ಬರ್ತಾನೆ ಇಲ್ಲ. ನನಗೆ ವಿಚಿತ್ರ ಅನಿಸೋಯ್ತು. ಆಮೇಲೆ ಪ್ರತಿಯೊಬ್ಬರಿಗೂ ನಾನು ಕಾಲ್ ಮಾಡಿ ಅವರಿಗೆ, ನೋಡಿ ದಯವಿಟ್ಟು ನನ್ನ ಹೆಸರು ಹಾಕಬೇಡಿ, ನನ್ನ ಫೋಟೋನ ತೋರಿಸ್ಬೇಡಿ, ಎಂಥದ್ದು ಮಾಡಿಬಿಡಿ. ಇವಾಗ ಒಂದು ಜೆನ್ಯೂನ್ ರೀಸನ್ ಇದೆ, ದಯವಿಟ್ಟು ಅದಕ್ಕೊಂದು ಪ್ರಚಾರ ಕೊಡಿ, ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ಬಿಟ್ಬಿಟ್ಟಿದ್ದೆ ಅದನ್ನ. ಆದರೆ ಅದು ಬೆಂಗಳೂರು ಮಿರರ್ ಅನ್ನೋರು ಅದನ್ನ ಪೇಪರಲ್ಲಿ ಬರೆದ್ರು. ಬರೆದು ಅದನ್ನ ಬ್ರಿಗೇಡ್ ಗ್ರೂಪ್ನವರು, ಅಲ್ಲಿ ಚೇರ್ಮನ್ನವರು, ಅವರು ಬೆಳಗ್ಗೆ ಒಂದು ಸರಿ ನೋಡಿದ್ದಾರೆ ಅದು ಪೇಪರ್ನ. ನೋಡಿ ಅವ್ರಿಗೆ ಅನಿಸಿದೆ, ಓಕೆ ಈ ಗ್ಯಾಲರಿನ ಏನಾದರೂ ರಿನೋವೇಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಅದು ಗೌರ್ಮೆಂಟನ್ನು ಅಪ್ರೋಚ್ ಮಾಡಿದ್ದಾರೆ. ಇದೇನೋ ನಮ್ಗೆ ಗೊತ್ತಿರಲಿಲ್ಲ. ಇದ್ರ ಜೊತೆಗೆ ನಾನು ಏನು ಶೋ ಮಾಡೋದನ್ನ ಅದ್ರ ಥರನೇ ಇವಾಗ ಶೀಲಗೌಡ ಮೇಡಮ್ ಅಂತ ಹೇಳಿದ್ನಲ್ಲ, ಅವರು ಇನ್ನೊಂದಿಬ್ಬರು ಆರ್ಟಿಸ್ಟ್ಗಳು ಸೇರಿ ಅವರು ಪತ್ರ ವ್ಯವಹಾರ ಮಾಡ್ತಿದ್ದಾರೆ. ಅವರು ಯಾರಿಗೂ ಹೇಳಿಲ್ಲ. ಈ ಶೋ ಮಾಡ್ತಿದ್ದು ನಾನು ಯಾರಿಗೂ ಹೇಳ್ತಿರ್ಲಿಲ್ಲ ಏನು ಮಾಡೋದು. ಅವರು ಪತ್ರ ವ್ಯವಹಾರ ಮಾಡ್ತಿರೋದನ್ನ ಅವರು ಯಾರಿಗೂ ಹೇಳಿಲ್ಲ. ದಿಢೀರಂತ ಇದು ಗೊತ್ತಾದಾಗ ಅವರು ಓಕೆ ನಾನು ಪತ್ರ ಪ್ರಯತ್ನ ಮಾಡ್ತಿದ್ದೆ. ಆಮೇಲೆ ನಾನು ಅವ್ರ ಜೊತೆ ಸೇರಿ ಒಂದು ಕಮಿಷನರ್ಗೆ ಹೋಗ್ತೀವಿ. ಕಮಿಷನರ್ ಹತ್ರ ಹೋದಾಗ ಅವರು ಹೇಳ್ತಾರೆ, ಇಲ್ಲ ಇವಾಗ ಯಾರೋ ಒಬ್ಬರು ಎಕ್ಸಿಬಿಷನ್ ಮಾಡಿದ್ರು, ಸೊ ಅದು ಪೇಪರಲ್ಲಿ ಬಂದ್ಬಿಟ್ಟು ಈಗ ಬ್ರಿಗೇಡ್ ಗ್ರೂಪ್ನವರು ಬಂದು ಅಪ್ರೋಚ್ ಮಾಡಿದ್ದಾರೆ, ಅದು ರಿನೋವೇಷನ್ ವರ್ಕು ಸ್ಟಾರ್ಟ್ ಆಗ್ತಿದೆ. ಸೊ ಅವಾಗ ನಮ್ಗೆ ಗೊತ್ತಾಯ್ತು, ಓಕೆ ಎಲ್ಲೋ ಒಂದೊಂದು ಆ ಪ್ರದರ್ಶನದೆಲ್ಲೋ ಒಂದು ಅದು ಏನೋ ಒಂದು ನಿಮ್ಮ ಹೋರಾಟದ ಸಂದೇಶ ಮುಟ್ಟಿದೆ ಅಂತ, ಏನೋ ಒಂದು ಉಪಯೋಗ ಬರ್ತಾ ಇದೆ ಅನ್ನೋದು ಒಂದೊಂದು ಖುಷಿ. ಅವಾಗ ನಿಜವಾದ ಹೋರಾಟದ ಸಕ್ಸಸ್ ಫಲ ಅಂದ್ರೆ ಅದು ನಿಜ ಅನಿಸ್ತು ನನಗೆ ಅವಾಗ. ಸೊ ಒಂದು ಇಷ್ಟೆಲ್ಲ ಕಲೆ ಬಗ್ಗೆ ಏನೇನು ಮಾತಾಡ್ತಾ ಇದ್ವಿ, ಅಟ್ಲೀಸ್ಟ್ ಒಂದಕ್ಕಾದ್ರೂ ಉಪಯೋಗಕ್ಕೆ ಆಯ್ತಲ್ಲ ಒಂದು ಕಲೆ ಅನ್ನೋದೊಂದು ಖುಷಿ ಇತ್ತು ಅದು. ಸೊ ಆಮೇಲೆ ಅದು ಮತ್ತೆ ನಿರಂತರ ಮೇಡಮ್ ಜೊತೆ ಒಂದು 8 ಜನ ಇದ್ವಿ. ನೆಕ್ಸ್ಟ್ ನಾವು ಎಲ್ಲ ಸೇರಿಕೊಂಡು ಅದ್ರ ಬಗ್ಗೆ ಫಾಲೋ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ರಿನೋವೇಷನ್ ಎಲ್ಲ ಕೆಲಸ ಆಗಿ ಇವಾಗ ಅದು ಬಳಕೆಗೆ ಇವಾಗ ಸ್ಟಾರ್ಟ್ ಆಗಿದೆ ಅದು. ಸರ್, ಅಂದ್ರೆ ಈ ಗ್ಯಾಲರಿ ನಿರ್ವಹಣೆಗೆ ಸರ್ಕಾರ ಏನಾದ್ರು ಅನುದಾನ ಕೊಡುತ್ತಾ ಅಥವಾ ಸಮಿತಿಗಳನ್ನ ಏನಾದ್ರು ರಚನೆ ಮಾಡಿದೆಯಾ? ಇವಾಗ್ಲೂ ಕಲಾವಿದರು ಹೋರಾಡೋದು ಅದಕ್ಕೇನೆ, ಹೊಡೆದಾಡ್ತಾ ಇದ್ದಿದ್ದೂ ಅದಕ್ಕೇನೆ. ಈಗಿನ ಪರಿಸ್ಥಿತಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಾವು ಮೊದಲು ಹೋದಾಗ ನಮ್ದು ನಮ್ಮ ಜಾಗ ಅನ್ನೋದೊಂದು ಅಭಿಮಾನ ಇತ್ತು. ಇವಾಗ ಹೋದ್ರೆ ಯಾವುದೋ ಒಂದು ಕಾರ್ಪೊರೇಟ್ ಹೋದಾಗ ನಿಮ್ಗೆ ಅದನ್ನ ಕೇಳಿ ಪರ್ಮಿಷನ್ ಕೇಳಿ ಒಳಗಡೆ ಹೋಗ್ಬೇಕು, ಆ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅದು ಏನೋ ಗೊತ್ತಿಲ್ಲ, ಗೌರ್ಮೆಂಟು ಆ ಥರ. ಇವಾಗ ಅವ್ರಿಗೇನು ನೋಡಿ, ಇವಾಗ ಇವ್ರದ್ದು ಏನಿಲ್ಲ, ಯಾರೋ ಒಬ್ಬ ಎಕ್ಸಿಬಿಷನ್ ಮಾಡ್ತಾನೆ, ಯಾರೋ ಒಬ್ರು ಹೋರಾಟ ಮಾಡ್ತಾರೆ, ಇಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ, ಅದು ನೋಡಿ ಅದನ್ನ ರಿನೋವೇಟ್ ಮಾಡಿಕೊಡ್ತಾರೆ. ಇವರು ಸರ್ಕಾರದವ್ರು ಬಂದು ಮಧ್ಯ ಇವಾಗ ನಾವೇ ಎಲ್ಲ ಮಾಡಿ ನಿಂತಿದ್ದು ಅನ್ನೋ ಥರ, ಅವರು ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ಥರ ಒಂದು ರೂಲ್ಸ್ಗಳನ್ನೆಲ್ಲ ಮಾಡ್ಕೊಂಡು ಕೂತಿದ್ದಾರೆ. ಅವ್ರಿಗೇನು ಹೇಳ್ಬೇಕಂದ್ರೆ, ಈ ನಿರ್ವಹಣೆಗೆ ಅಂತ ಕೇಳಿದ್ರೆ ನೀವು ಆ ನಿರ್ವಹಣೆಗೆ ಯಾವುದೇ ರೀತಿ ಇವಾಗ ನೀವು ಪ್ರತಿ ಇದರಲ್ಲಿ ಬಜೆಟಲ್ಲಿ ನಿಮಗೆ ಆ ಥರ ಫಂಡ್ ಗಿಂಡ್ ಎಲ್ಲ ಇಡಬೇಕಾದ್ರೆ ಯಾವುದೂ ಇಲ್ಲ. ಇವಾಗ ನಮ್ಗೆ ಅದು ಹೋರಾಟ ನೆಕ್ಸ್ಟ್ ಮುಂದಿನ ಹೋರಾಟಗಳಲ್ಲಿ ಅದಿದೆ, ಅದಕ್ಕೆ ಫಂಡ್ ಇಡಬೇಕು ಅನ್ನೋ ಥರ ಕೇಳೋದಿದೆ. ಸೊ ಇವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಇವಾಗ ಗ್ಯಾಲರಿ ಆಗಿದ್ದಲ್ಲ, ಈಗ ಅದು ಗ್ಯಾಲರಿನೇ ದುಡಿಸ್ಬಿಟ್ಟು ಏನೋ ಒಂದು ಇದು ದೊಡ್ಡ ಸಾಧನೆ ಮಾಡ್ದಂಗೆ ಅವರು ಅದು ದುಡಿಸ್ಬಿಟ್ಟು ಅದ್ರ ಹಣದಿಂದ ಅದರ ನಿರ್ವಹಣೆ ಕಾರ್ಯ ನಡಿಬೇಕು ಅಂತ ಅವ್ರ ಉದ್ದೇಶ ಇವಾಗ ನಡೀತಾ ಇದೆ. ಅಂದ್ರೆ ಸರ್ಕಾರಕ್ಕೆ ಇದ್ರ ಮೇಲೆ ನಿರ್ಲಕ್ಷ್ಯ ತುಂಬ ನಿರ್ಲಕ್ಷ್ಯ ಮಾಡಿದೆ, ಇನ್ನೂವರೆಗೂ ಆಗಿದೆ. ನೀವು ಆ ರೀತಿ ನೋಡಿದ್ರೆ, ಈ ನೋಡಿ ಇಷ್ಟೆಲ್ಲ ಹೋರಾಟ ಮಾಡಿ ನಾವು ಗ್ಯಾಲರಿನ ಉಳಿಸ್ಕೊಂಡ್ವಿ. ಆಮೇಲೆ ಅದು ರಿನೋವೇಟ್ ಆಗಬೇಕಾದ್ರೂ ಈ ಹಿರಿಯ ಕಲಾವಿದರ ಜೊತೆಗೆ ಎಲ್ಲ ಅವರು ಸಮಾಲೋಚನೆ ಮಾಡಿ ಅವ್ರದಿಂದ ಗೈಡೆನ್ಸ್ ಎಲ್ಲ ತೊಗೊಂಡು ಅಷ್ಟೊಳಗಡೆ ಇದ್ದು ಕೊನೆಗೆ ಅವರು ಕಮಿಷನರ್ ಏನು ಮಾಡಿದ್ರು, ಈ ಕಲಾವಿದರನ್ನ ದೂರ ಇಡ್ತಾ ಬಂದ್ರು. ಅದು ಏನಕ್ಕಂತ ಗೊತ್ತಿಲ್ಲ. ಅಲ್ಲಿಂದ ಗ್ಯಾಪ್ ಆಗ್ಬಿಟ್ಟು ಈ ಕಲಾವಿದರು ನಾವು ಅವ್ರು ಏನು ಪತ್ರ ಹಾಕ್ತಾರೆ ಅದಕ್ಕೇನು ಉತ್ತರ ಕೊಟ್ಟಿಲ್ಲ, ಮೀಟಿಂಗ್ ಇಲ್ಲ, ಎಂಥದ್ದಿಲ್ಲ. ಆ ಥರ ಆಗ್ಬಿಟ್ಟು ಇನಾಗ್ರೇಷನ್ ಮಾಡ್ತಾರೆ. ಇಡೀ ಒಬ್ಬ ಕಲಾವಿದರನ್ನು ಕರೆಸಲ್ಲ. ನೋಡಿ ಎಂಥ ವಿಪರ್ಯಾಸ ಅಂತ ಹೇಳಿದ್ರೆ, ಕಲಾವಿದರಿಗೆ ಇದ್ದಂಥ ಒಂದು ಗ್ಯಾಲರಿಯ ಉದ್ಘಾಟನೆಗೆ ಯಾವ ಕಲಾವಿದನು ಯಾರನ್ನು ಒಂದು ಕಲಾವಿದನ ಹೆಸರೇ ಇರಲ್ಲ. ಅಧಿಕಾರಿಗಳೇ ಉದ್ಘಾಟನೆ ಮಾಡ್ತಾರೆ, ಬರೀ ಅಧಿಕಾರಿಗಳು ರಾಜಕಾರಣಿಗಳು ಉದ್ಘಾಟನೆ ಮಾಡ್ತಾರೆ ಅದನ್ನ. ಅವಾಗ ನಾವು ಅದಕ್ಕೆ ಅಪಸ್ವರ ಎತ್ತಿದಾಗ ಬರ್ತಾರೆ, ಬನ್ನಿ ಹಾಗೆ ಅಂತ ಹೇಳ್ಬಿಟ್ಟು. ಅವು ಅಲ್ಲ, ನಾವು ಆಲ್ರೆಡಿ ಆಗಲ್ಲ ಅದು ಅಂತ ಹೇಳ್ಬಿಟ್ಟು, ನೀವು ಇಷ್ಟೆಲ್ಲ ಹೋರಾಟ ಮಾಡಿ ಇನ್ನು ಕಲಾವಿದರಿಗೂ ಒಬ್ಬರಿ ಕಲಾವಿದರಿಗೆ ಸ್ವಾಗತ ಅಂತ ಹಾಕೊಂಡಿದ್ರು ಸಾಕಾಗಿದ್ದು. ನೀವು ಯಾರೋ ಪರ್ಸನಲ್ ಯಾರು ಕರೆಯೋ ಅವಶ್ಯಕತೆ ಇರಲಿಲ್ಲ ಅದನ್ನ. ಸೊ ಅವಾಗ ನಮ್ಮ ಹಿರಿಯ ಕಲಾವಿದರೆಲ್ಲ ಸೇರಿಬಿಟ್ರೆ, ಇಲ್ಲ ಬೇಡ, ನಾವು ಅವರು ಅಷ್ಟು ನಮಗೆ ಅವಮಾನ ಮಾಡಿದಾರಲ್ಲ, ಅದನ್ನ ಇಷ್ಟೆಲ್ಲ ನಾವು ಅಷ್ಟು ಹೋರಾಟ ಮಾಡಿಬಿಟ್ಟು ನಂತರ ಅಷ್ಟು ಅವಮಾನ ಮಾಡಿದಾಗ ಅವರು ಒಂದು ಉದ್ಘಾಟನೆಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವೇ ಉದ್ಘಾಟನೆ ಮಾಡಬೇಕು ಅಂತ ಹಠದಿಂದ ವೆರಿ ನೆಕ್ಸ್ಟ್ ಡೇ, ಅದೇನು ಸರ್ಕಾರ ಉದ್ಘಾಟನೆ ಮಾಡುತ್ತಲ್ಲ ವೆರಿ ನೆಕ್ಸ್ಟ್ ಡೇ ನಾವು ಅದು ಹೋಗ್ಬಿಟ್ಟು
ಪೊಲೀಸ್ ಕಮಿಷನರ್ ಹತ್ರ ಅಲ್ಲಿ ಹೋಗಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನೆಕ್ಸ್ಟ್ ಡೇನೇ ಮಾಡ್ತೀವಿ ಅದನ್ನ ಉದ್ಘಾಟನೆ, ಕಲಾವಿದರಿಂದ ಉದ್ಘಾಟನೆ ಮಾಡ್ತೀವಿ. ಸೊ ಹಾಗಾಗಿ ಒಟ್ಟಿರೋದಂದ್ರೆ ಇವಾಗ ಮತ್ತೆ ಕಲಾವಿದರು ಮತ್ತು ಸರ್ಕಾರದ ಮಧ್ಯೆ ಒಂದು ದೊಡ್ಡ ಕಂದಕ ಸೃಷ್ಟಿಯಾದಂಗೆ ಆಗಿದೆ. ಅವರು ಕಲಾವಿದರದ್ದು ಯಾವುದೇ ಥರದ ಮಾತುಗಳನ್ನ ಅವರು ಕೇಳಕ್ಕೆ ರೆಡಿ ಇಲ್ಲ. ಸೊ ಇಲ್ಲಿವರೆಗೂ ಹಾಗೆ ಇವಾಗ ಅವರು ಅದ್ಯಾವುದೋ ಸಲಹಾ ಸಮಿತಿ ಅಂತ ಮಾಡ್ತಾರೆ, ಸಲಹಾ ಸಮಿತಿ ಅಂತ ಮಾಡ್ಬಿಟ್ಟು ಅವ್ರನ್ನ ಯಾವುದೋ ವಿಚಾರಕ್ಕೂ ಕರೆಯಲ್ಲ, ಅವ್ರನ್ನ ಯಾವ ಸಲಹೆನೂ ಕೇಳೋದು, ಯಾವ ಸಲಹೆಗಳನ್ನು ಕೇಳಲ್ಲ. ಸೊ ಅಂಥ ಒಂದು ಪರಿಸ್ಥಿತಿ ಇದೆ. ಇವಾಗ ನೀವು ಹೇಳ್ದಂಗೆ ಅದು ನಿರ್ವಹಣೆಗೋಸ್ಕರ ನೆಕ್ಸ್ಟ್ ಫಂಡಲ್ಲಿ ಸುಮಾರು ನಾವೊಂದು ಲಾಸ್ಟ್ ಟೈಮ್ ಹಿರಿಯ ಕಲಾವಿದರು ಎಲ್ಲ ಸೇರಿಬಿಟ್ಟು ಒಂದು ಕಲಾ ಸಮ್ಮೇಳನ ಅಂತ ಸಮಾವೇಶ ಅಂತ ಮಾಡಿದ್ರು. ಕಲಾ ಸಮಾವೇಶದಲ್ಲಿ ಸುಮಾರು ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡಿದ್ದಾರೆ. ಮುಂದಿನ ದಿನಗಳೇ ಇದೆಲ್ಲ ಇರುತ್ತೆ. ಅಂದರೆ ಸರ್ಕಾರಕ್ಕೂ ನಿರ್ಲಕ್ಷ್ಯ ಆದಂಥ ಒಂದು ಗ್ಯಾಲರಿನ ನೀವು ಉಳಿಸ್ಕೊಳ್ಬೇಕು ಅಂತ ಹೋರಾಡ್ತಿದ್ರಲ್ಲ ಸರ್, ಆ ಕಿಚ್ಚು ಯಾವ ಕಾರಣಕ್ಕೆ? ಅಲ್ಲ, ಇರೋದು ಇಡೀ ಕರ್ನಾಟಕ ಇರೋದು ಒಂದೇ ಗ್ಯಾಲರಿ. ಅದು ಕಡಿಮೆ ಬಾಡಿಗೆ ದರದಲ್ಲಿ ಸಿಗುವಂಥದ್ದು. ಅಲ್ಲ, ನಾ ಹೇಳಿದ್ ನಿಮಗೆ, ಬರೋರೆಲ್ಲನೂ ಉತ್ತರ ಕರ್ನಾಟಕದಿಂದ ಹೆಚ್ಚಾಗಿ ಬರುವಂಥ ಕಲಾವಿದರು ಎಲ್ಲ ಬಡತನದಿಂದ ಬಂದಿರ್ತಾರೆ. ಅವರು ಜೀವನ ಮಾಡೋದಕ್ಕೆ ಕಷ್ಟ ಆಗಿರುತ್ತೆ. ಇನ್ನು ಇಲ್ಲಿ 1000 ರೂಪಾಯಿ ಕೊಟ್ಬಿಟ್ಟು ಅವರು ಪ್ರದರ್ಶನ ಮಾಡೋಕೆ ಇಲ್ಲಿ ಹೋಗ್ತಾರೆ. ದಿವ್ಸಕ್ಕೆ 500 ರೂಪಾಯಿ ಕೊಟ್ಟು ಅವ್ರಿಗೇನು ಅನಿಸ್ತಾ ಇರಲಿಲ್ಲ ಅವಾಗ. ಸೊ 500 ರೂಪಾಯಿ ಕೊಟ್ಟು ಪ್ರದರ್ಶನ ಮಾಡಿ ಒಂದೇನೋ ಓದಿದ್ದಕ್ಕೆ ಒಂದಿನ ಒಂದು ಸಾರ್ಥಕ ಅನಿಸ್ತಾ ಇತ್ತು. ಅವ್ರು ಎಕ್ಸಿಬಿಷನ್ ಮಾಡೋದು ಒಂದು ಕನಸು ಥರ ಇರುತ್ತೆ. ಅದು ಬೆಂಗಳೂರಲ್ಲಿ ಬಂದ್ಬಿಟ್ಟು ನಾವು ಒಂದು ಕಲಾ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಇದು ಇರುತ್ತೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಇಡೀ ಕರ್ನಾಟಕದ ಕಲಾವಿದರು ಸೇರಿ ಅದನ್ನು ಹಠದಿಂದ ಬಿದ್ದು, ನಿಮ್ಗೆ ಅದೊಂಥರ ನಮಗೆ ಒಂಥರ ಅವಾಗ ಖುಷಿ ಅನಿಸ್ತದೆ. ಅಂದರೆ ಇಡೀ ಕರ್ನಾಟಕದ ಕಲಾವಿದರು ಇಷ್ಟೆಲ್ಲ ಒಟ್ಟಿಗೆ ಒಂದು ಒಳ್ಳೆಯ ವಿಷಯಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿ ಉಳಿಸ್ಕೊಂಡ್ರು. ನಮ್ದಲ್ವಾ ಅದು, ಬೇರೆ ಥರ ಆಗಲ್ಲ. ಇವಾಗ ನೋಡಿ, ನಮ್ಮ ಮನೆ ತಕ್ಷಣ ನಾವು ಎಲ್ಲ ಬೇಕಲ್ಲಿ ತಿರುಗಾಡೋದು ಏನೋ ಅದೇ ನಮ್ಮ ಥರನೇ ಇತ್ತದ. ಆ ಥರ ಕಡಿಮೆ ದರದಲ್ಲಿ ಅಂತ ಸಿಗೋದು, ಯಾವಾಗಾದರೂ ಹೋಗಿ ಎಕ್ಸಿಬಿಷನ್ ಮಾಡುವಂಥದ್ದು ಇತ್ತದು. ಅಂದರೆ ಈ ಗ್ಯಾಲರಿಗೆ ರಂಗಭೂಮಿಯಿಂದ ಯಾವುದೇ ರೀತಿಯ ಬೆಂಬಲ ಅಥವಾ ಸಪೋರ್ಟ್ ಇಲ್ಲ. ಆ ಥರ ಇದಕ್ಕೂ ಏನಿಲ್ಲ. ಆ್ಯಕ್ಚುಲಿ ಕಲೆಗಳು ಅಂದರೆ ಎಲ್ಲದಕ್ಕೂ ಒಂದಕ್ಕೊಂದು ನೀವು ಅಧ್ಯಯನಕ್ಕೆ ಹೋದರೆ ಒಂದಕ್ಕೊಂದು ಎಲ್ಲವೂ ಏನಿರ್ತವೆ, ಹೌದು. ಇವಾಗ ಎಲ್ಲರದು ಉದ್ದೇಶ ಒಂದೇ ಇರುತ್ತೆ, ಪ್ರಕಾರಗಳು ಮಾಧ್ಯಮಗಳು ಬೇರೆ, ಬೇರೆ ಹೇಳೋ ದಾರಿಗಳು ಬೇರೆ. ಅದನ್ನ ಹೌದು, ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು, ಭಾರತದಲ್ಲಿ ಇರ್ಬೋದು, ರಂಗಭೂಮಿ ಚೆನ್ನಾಗೇ ಇದೆ. ಸೊ ಅವ್ರ ಕಡೆಯಿಂದ ಏನಾದರೂ ಸಪೋರ್ಟ್ ತಗೋಬೋದಿಲ್ಲ. ನಿಜವಾಗ್ಲೂ ಅಂದರೆ ಆ ಥರ ಆಗಲಿಲ್ಲ, ಅದು ಆ ಥರ ಆಗಿಲ್ಲ. ಬಟ್ ಸುಮಾರು ಜನ ಮಾಡಿದ್ದಾರೆ, ಬೇರೆ ಪಾಲಿಟಿಷಿಯನ್ಸ್ನು ಇದು ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಲಾವಿದರು ಕೆಲವೊಂದು ಸಂಘ ಸಂಸ್ಥೆಗಳನ್ನು ಕೂಡ ಸಪೋರ್ಟ್ ಎಲ್ಲ ಮಾಡಿದ್ದಾರೆ. ಅವಾಗ ಒಂದು ಎಲ್ಲೆಲ್ಲೋ ಪ್ರೆಸ್ ಮೀಟ್ ಮಾಡಿ ಆ ಥರ ಚಳವಳಿ ಥರ ಮಾಡಿ ಆ ಥರ ಎಲ್ಲ ಮಾಡಿದ್ದಿದೆ. ಸರ್, ಈ ನಡುವೆ ನಿಮಗೆ ಸಿನಿಮಾದ ಪರಿಚಯ ಯಾವಾಗಾಯಿತು? ಆ್ಯಕ್ಚುಲಿ ಆ ರೀತಿ ನೋಡಿದ್ರೆ ನನಗೆ ಬೆಂಗಳೂರಿಗೆ ಬಂದಿದ್ದೇ ಆ ಒಂದು ಕನಸಿಂದ ಬಂದಿದ್ದು. ನಾನು ಅವಾಗ ನನ್ನೊಬ್ಬ ಫ್ರೆಂಡ್ ಇಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದು. ನನ್ನೊಂದು ಹುಚ್ಚಿತ್ತದು ಮೂವಿದು ಬಂದು. ಬಟ್ ಅದನ್ನ ಅವಾಗ ಸಕ್ಸಸ್ ಆಗಲಿಲ್ಲ ಅದು. ಬಟ್ ಹೀಗೂ ಬೇರೆ ದಾರಿ ಬದಲಾಗೋಯ್ತು. ಬಟ್ ನಂತರ ಅದು ಇನ್ನೂವರೆಗೂ ಅದು ಹೋಗಲಿಲ್ಲ ಮೂವಿ. ಅವಾಗ ಇಲ್ಲೆಲ್ಲೋ ಪ್ರಯತ್ನ ಮಾಡ್ತಾ ಇದ್ವಿ ಅದನ್ನ. ಈ ಫ್ರೆಂಡ್ ಸರ್ಕಲಲ್ಲೂ ನಮ್ಮ ಕೆಲವೊಂದು ವಿದ್ಯಾರ್ಥಿಗಳಿದ್ರು, ಅವರು ಒಂದು ಶಾರ್ಟ್ ಮೂವಿ ಮಾಡಿದ್ರು. ಸೊ ಅಲ್ಲಿಂದ ಸ್ವಲ್ಪ ಏನೋ ಕ್ಯಾಮ್ರಾ ಎದುರಿಸೋಕ್ಕೆ ಒಂಥರ ಪ್ರಾರಂಭ ಆಯಿತು ಅದು. ಸೊ ಆಮೇಲೆ ನಮ್ಮ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ಮನೆ ಪಕ್ಕದವರು ಒಬ್ಬರು ಡೈರೆಕ್ಟ್ರು, ಅವರು ಮೂವಿ ಮಾಡ್ತಾರೆ ಅಂತ ನಾವು ಸುದ್ದಿ ಗೊತ್ತಾಗಿ ಅವ್ರು ಹೇಳಿದ್ರು, ನೀವು ಮೂವಿ ಅಂತ ಹೇಳ್ತಾ ಇದ್ದಲ್ಲ, ಸಿನಿಮಾ ಅಂತ, ಈ ಥರ ಒಬ್ರು ಇದ್ದಾರೆ ನೋಡು, ಅಲ್ಲಿ ಆಡಿಷನ್ ನಡೀತಾ ಇದೆ, ಅಪ್ಲೈ ಮಾಡು ನೀನು ಅಂತ. ಹೋಗ್ಬೇಕಾದ್ರೆ ನಮ್ಮ ಪರಿಚಯ ಇದ್ದಾರೆ, ನಮ್ಮ ಹೆಸರು ಹೇಳು ಅಂತ ಹೇಳಿದ್ರು. ಸೊ ಅವಾಗ ನನಗೆ ಬೇಡ, ಆ ಥರ ಹೋಗೋದು ಬೇಡ, ನಾನು ಸ್ವತಃ ನನ್ನ ಟ್ಯಾಲೆಂಟನ್ನು ನಾನೇ ಗುರುತಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ, ಒಂಥರ ಎಕ್ಸಾಮ್ ಥರ. ಸೊ ನಾನು ಅದು ಯಾರಿಗೂ ಹೇಳಿಲ್ಲ, ಯಾರಿಗೂ ನಿಮ್ಮ ನೇಬರ್ಗೆ ಇವ್ರ ಫ್ರೆಂಡ್ ನನಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದೆ. ಆಡಿಷನ್ಗೆ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ಆಮೇಲೆ ಗೊತ್ತಾಯ್ತು ಅದು ಅವರು ನಮ್ಮ ಫ್ರೆಂಡನ್ನು ಅವ್ರ ನೇಬರ್ ಅಂತ. ನೀವು ಮೊದಲೇ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರು ಡೈರೆಕ್ಟರ್. ಇಲ್ಲ ಸರ್, ನಾನು ಸ್ವತಃ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೆ ಅಂತ ಹೇಳ್ತು. ಸೊ ಆ ರೀತಿ ಅದು ದೊಡ್ಡ ರೋಲ್ ಸಿಕ್ಕಿದ್ದು ಫಸ್ಟ್ ಟೈಮ್ ನನಗೆ ಅದನ್ನ ಆ ಮೂವಿಲಿ. ಮತ್ತೆ ಅದು ಒಂಥರ ಜೀವಂತ ಆದಂಗಾಯ್ತು, ಆ ಆಸೆಗೆ ಮತ್ತೆ ಅದಕ್ಕೊಂದು ರೆಕ್ಕೆಗಳು ಬಂದಂಗೆ ಆಯಿತು. ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀವಿ ಅಲ್ಲಿ ಒಂದೆರಡು ಥರ. ಬಟ್ ಇನ್ನೊಂದು ರೆಡಿದ್ದೇವೆ ನಾವು ಕತೆ ಬರೆಯೋದು ಒಂದು ಹುಚ್ಚಿದೆ ನನಗೆ. ನಿರ್ದೇಶನ ಮಾಡುವಂಥ ಅಷ್ಟು ಒಂದು ದೊಡ್ಡದಂತಲ್ಲ, ಬರೆಯೋ ಒಂದು ಹವ್ಯಾಸ ಇದೆ ನನಗೆ. ಕೆಲವೊಂದು ಸ್ಕ್ರಿಪ್ಟ್ ಒಂದು ಮಾಡಿ ಇಟ್ಕೊಂಡಿದ್ದೀವಿ, ಫ್ರೆಂಡ್ ಸರ್ಕಲಲ್ಲಿ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಯಾವಾಗ ಬರುತ್ತೆ ನೋಡಬೇಕು. ಇದು ನೋಡಿ, ಇದು ಸುಮಾರು ಪ್ರಯಾಣ ಮಾಡಿಬಿಟ್ಟಿದ್ವಿ ನಮ್ಮ ಇದರಲ್ಲಿ, ಈ ಆರ್ಟ್ ಇದ್ರಲ್ಲಿ. ಸೊ ನಾವು ದಿಢೀರಂತ ಅಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅದು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಅದು. ಅದರಿಂದ ನಾವು ಇವಾಗ ಎಷ್ಟೋ ಆಡಿಷನ್ ನಡೀತವೆ, ನಮ್ಮ ಫ್ರೆಂಡ್ಗಳು ಹೇಳ್ತಾರೆ, ಸುಮ್ಮನೆ ಹೆಸರಿಗೋಸ್ಕರ ಮಾಡ್ತಾರೆ, ಹೋಗ್ಬೇಡ ನೀನು ಹಂಗೆ ಅಂತ. ಸೊ ಆ ರೀತಿಯಾಗಿ ಎಲ್ಲೂ ಮಾಡೋಕ್ಕೆ ಹೋಗಿಲ್ಲ ಅದನ್ನ. ಅಂದರೆ ಜಾಸ್ತಿ ಆ ಮೂವಿ ಆದ ನಂತರ ಹೆಚ್ಚಿನ ಆಸಕ್ತಿ ಆ ಕಡೆ ನಾನು ತೋರ್ಸೋಕೆ ಹೋಗಿಲ್ಲ.
ಮುಂದೆ ನೋಡ್ಬೇಕೇನು ಅಂತ. ಸರ್, ಈಗ ಕೊರೋನಾ ಕ್ವಾರಂಟೈನು ಪ್ರತಿಯೊಬ್ಬರಿಗೂ ತೊಂದರೆ ಕೊಟ್ಟಿದೆ. ಕಲಾವಿದರಿಗಿರ್ಬೋದು, ಉದ್ಯೋಗ ಮಾಡೋರಿಗೂ ಇರ್ಬೋದು, ಪ್ರತಿಯೊಬ್ಬರಿಗೂ ತೊಂದರೆ ಕೊಟ್ಟಿದೆ. ಕೊರೋನಾ ಸಮಯದಲ್ಲಿ ನೀವು ನಿಮ್ಮ ಪ್ರದರ್ಶನಗಳನ್ನ ಯಾವ ರೀತಿ ವ್ಯಕ್ತಪಡಿಸಿದ್ರಿ? ನಿಜವಾಗ್ಲೂ ಅದೊಂಥರ ಚಾಲೆಂಜ್ ಆಗಿತ್ತು. ಇನ್ನೂ ಅದೇ ತಾನೇ ನಾವು ಪರ್ಫಾರ್ಮೆನ್ಸ್ ಆರ್ಟಲ್ಲಿ ಬೆಳೀತಾ ಇರೋಂಥ ಟೈಮ್ ಅದು ಅವಾಗ. ಸೊ ಹೀಗೆ ಅವಾಗ ನೋಡಿ ಸುಮಾರು ಜನಗಳು ಅಂತಾರಾಷ್ಟ್ರೀಯ ಕಲಾವಿದರು ಆಗ್ಬಿಟ್ರೆ ಆ ಟೈಮಲ್ಲಿ. ಯಾಕಂದರೆ ಅವಾಗ ಮನೆಯಲ್ಲಿ ನೀವು ಅಲ್ಲೇ ಒಳಗಡೆ ನೀವಿರೋ 4 ಕಾರ್ನರ್ಗಳು ಏನಾದರೂ ಮಾಡಿ ಕಳಿಸ್ಬೋದಾಗಿತ್ತು. ಅವಾಗ ಹೀಗೆ ಒಂದು ಮೀಡಿಯಾದಲ್ಲಿ ಸಿಕ್ಕಿತ್ತು, ಫೇಸ್ಬುಕ್ಕಲ್ಲಿ ಇಂಥ ಟಾಕ್ ನಡೀತಾ ಇದೆ ಅದರ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ. ನಾನು ಒಬ್ಬರಿಗೆ ಸುಮ್ಮನೆ ಬರೆದೆ, ನನಗೂ ಆಸಕ್ತಿ ಇದೆ, ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡ್ತಿದ್ದೀನಿ, ನಾನು ಭಾಗವಹಿಸ್ಬೋದಾ ಅಂತ ಹೇಳ್ಬಿಟ್ಟು ಅವ್ರು ಖುಷಿಯಿಂದ ಹೇಳಿದೆ, ಓಕೆ ನೆಕ್ಸ್ಟ್ ಮಾಡಿ ಅಂತ. ಆವಾಗಲೇ ಸುಮಾರು ಕರೋನಾ ಟೈಮಲ್ಲೇ ಸುಮಾರು ಪ್ರದರ್ಶನಗಳು ಆಗ್ಬಿಟ್ವು. ನಾವು ಇಲ್ಲಿಂದ ನಾವು ಫ್ರೆಂಡ್ ಸರ್ಕಲ್ ಸೇರ್ತಾ ಇದ್ವಿ. ಇವಾಗ ಒಂದು ಸಬ್ಜೆಕ್ಟ್ ಆಗಿಬಿಡ್ತೀನಿ. ಹೌದು, ಇವಾಗ ನೀವು ಮಾಡ್ತಿದ್ದೀರಿ ಅಲ್ವಾ, ಇವಾಗ ನಾನು ಶೂಟ್ ಮಾಡೋದು, ನಾನು ಮಾಡ್ತಿದ್ದಾಗ ನೀವು ಶೂಟ್ ಮಾಡೋದು, ಆಮೇಲೆ ಅದನ್ನು ವಿಡಿಯೋ ಅವ್ರಿಗೆ ಅಪ್ಲೋಡ್ ಮಾಡೋದು, ನೇರವಾಗಿ ಕಳಿಸೋದಲ್ಲಿಂದ. ಸೊ ಈ ಥರ ಮಾಡಿಬಿಟ್ಟು ಅವಾಗ ನಾವು ಒಂದು ರೀತಿ ಅಂತಾರಾಷ್ಟ್ರೀಯ ಆರ್ಟಿಸ್ಟ್ಗಳಾಗೋದಂಗೆ ಆಗ್ಬಿಡುತ್ತೆ. ಅವಾಗ ಸುಮಾರು ವರ್ಕ್ ಮಾಡಿದ್ವಿ, ಅದರಲ್ಲಿ ಸುಮಾರು ದೇಶಗಳು ಕಲಾವಿದರ ಜೊತೆಲಿ ಸೇರಿಕೊಂಡು ಅದು ಮಾಡ್ದಂಗೆ ಆಯಿತು ಅವಾಗ. ಸರ್, ಇಲ್ಲಿವರೆಗೂ ನಿಮಗೆ ಖುಷಿ ಕೊಟ್ಟ ಪರ್ಫಾರ್ಮೆನ್ಸ್ ಯಾವುದು ಸರ್? ಸರ್, ನಿಜವಾಗ್ಲೂ ನಾನು 100% ವರ್ಕ್ ಮಾಡ್ತೀನಿ ಅದರಲ್ಲಿ, ಯಾವುದೇ ಇಲ್ಲ. ನೀವು ಎಲ್ಲೋ ವರ್ಕ್ಶಾಪ್ ಅಂತ ಹೋದ್ರೂ ಕೂಡ ನಾನು ಅಷ್ಟೇ ಪ್ರೊಫೆಷನಲ್ ಆಗೇ ವರ್ತನೆ ಮಾಡ್ತೀನಿ. ಅದನ್ನ ಎಲ್ಲೂ ಅಷ್ಟು ಸುಲಭವಾಗಿ ನಾನು ತಗೊಳ್ಳಿ, ಯಾಕಂದರೆ ನಾನು ಹೆಚ್ಚಾಗಿ ಪೇಂಟಿಂಗಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಇವಾಗ ಇಲ್ಲಾದರೂ ಇಲ್ಲಿ ಜನಗಳು ಗುರುತಿಸಿದಂಥ ಮಾಧ್ಯಮದಲ್ಲಾದರೂ ಅಟ್ಲೀಸ್ಟ್ ನಾವು ಅದನ್ನ ಒಂದು ಹಾನೆಸ್ಟಿ ತೋರಿಸ್ಬೇಕನ್ನ, ಇಲ್ಲಾಂದರೆ ಪ್ರಯೋಜನ ಇಲ್ಲ ಅವಾಗ. ಸೊ ಆ ರೀತಿಯಾಗಿ ಪ್ರತಿಯೊಂದು ಶೋನು ಅಷ್ಟೇ ನಾನು ಆಸಕ್ತಿಯಿಂದ ವಹಿಸ್ತೀನಿ. ಬಟ್ ಅಷ್ಟು ನನಗೆ ಖುಷಿ ಕೊಟ್ಟಿದ್ದಂದರೆ ನೀವು ಅದನ್ನ ವೆಂಕಟಪ್ಪ ಆರ್ಟ್ ಗ್ಯಾಲರಿಲಿ 2 ಶೋ ಮಾಡೋಂತಲ್ಲ, ಅದು ತುಂಬ ಅದ್ಭುತವಾಗಿ ಅನ್ನಿಸ್ತು ನನಗೆ ಅವಾಗ. ಆ ಟೈಮಲ್ಲಿ ಕೆಲವೊಂದು ನಿಮಗೆ ಅದು ಹೇಳಿದೆ, ಒಂದು ಲೈಟ್ ಇಲ್ಲ, ಗ್ಯಾಲರಿ ಲೈಟ್ ಇಲ್ಲದಕ್ಕೆ ನಾನು ಕಂದೀಲನ್ನ ಇಟ್ಕೊಂಡು ಒಂದು ವರ್ಕ್ ಮಾಡಿದೆ ಅಂತ ಹೇಳ್ಬಿಟ್ಟು, ನೋಡೋಬ್ಬರೆಲ್ಲ ಕಂದೀಲ್ ಇಟ್ಕೊಂಡು ಹೋಗ್ಬಿಟ್ಟು ಅದನ್ನ ವರ್ಕ್ ಅಂದರೆ ಅದು ಸರ್ಕಾರಕ್ಕೆ ಒಂದು ದೊಡ್ಡ ಪೆಟ್ಟದು ಆ್ಯಕ್ಚುಲಿ. ಆ ರೀತಿ ನೋಡಿದ್ರೆ ಅಲ್ಲಿ ಬಂದವರೆಲ್ಲ ಉಗ್ದವ್ರೆ ನೋಡಿದ್ದು, ಇಷ್ಟೆಲ್ಲ ಏನೇನೋ ಮಾಡ್ತಾರೆ ಹಗರಣಗಳನ್ನೆಲ್ಲ, ಈ ಗ್ಯಾಲರಿಗಳಿಗೆ ಒಂದು ಲೈಟ್ ಹಾಕ್ಸೋಕ್ಕಾಗಲ್ವಾ ಅಂತ. ಸೊ ಆ ರೀತಿ ಎಲ್ಲ ಇದೆ. ಸೊ ಆ ಥರ ತುಂಬ ತೃಪ್ತಿ ಕೊಟ್ಟಂಥ ಶೋ ನನಗೆ. ನಿಮ್ಮದೇ ಹೋರಾಟದ ಒಂದಿಷ್ಟು ಚಿತ್ರಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಆ ಚಿತ್ರಗಳನ್ನ ನಿಮಗೆ ತೋರಿಸ್ತೀನಿ. ಅದ್ ನೋಡಿದ ಮೇಲೆ ನಿಮಗೆ ಅದ್ರ ನೆನಪಿರ್ಬೋದು, ಅದರ ಒಂದಿಷ್ಟು ಸಬ್ಜೆಕ್ಟ್ ಇರ್ಬೋದು, ಅದನ್ನ ನಮ್ಮ ಹತ್ರ ಹಂಚ್ಕೊಳ್ಳಿ. ಸರಿ, ಆಗ್ಬೋದು. ಇದು ಮೋಸ್ಟ್ಲಿ ಇಂಡಿಪೆಂಡೆನ್ಸ್ ಡೇ ಇದೆ ಅನಿಸ್ತಾ ಇದೆ. ಅಂದರೆ ಅವಾಗ ಕಾಗೆ ಬೇರೆ ಇದೆ ಸರ್ ಕೈ ಮೇಲೆ. ಅಲ್ಲ, ಅವಾಗ ಅಂದ್ರೆ ನೀವು ಅದನ್ನ ಹೇಳ್ತೀರಿ, ಅದನ್ನ ಒಂದು ಏನು ಹೇಳ್ತಾರೆ ಅದಕ್ಕೆ, ಒಂದು ಜೋಕ್ ಥರ ಮಾಡ್ತಾರೆ ಅದನ್ನ. ಈಗ ಈ ಸಿಟಿಲೆಲ್ಲ ಇಷ್ಟೆಲ್ಲ ಸ್ಟ್ಯಾಚುಗಳು ಇರ್ತವೆ, ಎಲ್ಲ ಸ್ಟ್ಯಾಚುಗಳ ಮೇಲೆ ಕಾಗೆ ಕೂಡುತ್ತೆ, ಗಾಂಧಿ ಸ್ಟ್ಯಾಚುಗಳು ಮಾತ್ರ ಕೂಡಲ್ಲ ಕಾಗೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಓಕೆ ಗಾಂಧಿ ಕೈಲಿ ಕೋಲ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಗಾಂಧಿ ಸ್ಟ್ಯಾಚು ಮೇಲೆ ಕಾಗೆ ಕೂಡಲ್ಲ ಅಂತ ಒಂದು. ಸೊ ಆ ಒಂದು ಹಿನ್ನೆಲೆ ಇಟ್ಕೊಂಡು ನಾನು ಅದನ್ನ ಪ್ರದರ್ಶನ ಮಾಡಿದೆ. ಅಂದರೆ ಇವಾಗ ಸದ್ಯಕ್ಕೆ ಗಾಂಧಿ ತತ್ವಗಳನ್ನ ಒಪ್ಪೋದು ಜನಗಳು ಕಡಿಮೆ ಆಗಿದೆ, ಅದನ್ನ ಆ ತತ್ವಗಳನ್ನ ಪಾಲಿಸೋದು ಕಡಿಮೆ ಆಗಿದೆ. ಸೊ ಅದಕ್ಕೆ ಆ ಕೋಲನ್ನು ನಾನೇನು ಮಾಡ್ತೀನಿ, ಕಟ್ಟಿದ್ದೀನಿ. ನೀವು ಅದು ನೋಡಿ ಗಂಟಾಕಿ, ಅಂದರೆ ಅದನ್ನ ಯೂಸ್ಲೆಸ್ ಥರ ಉಪಯೋಗ ಬಾರ್ಲದಂಗೆ ಅದನ್ನ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಕಾಗೆ ಬಂದ್ಬಿಟ್ಟು ಅದು ಬಯಲಿದ್ರೆ ಬಂದ್ಬಿಟ್ಟು ಅದು ಕಾಗೆ ಕೋಲ್ ಮೇಲೆ ಕೂತಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಪೊಲೀಸರೆಲ್ಲ ಬಂದ್ಬಿಟ್ಟು ಅವ್ರಿಗೆ ಖುಷಿಯಿಂದ ಮಾತಾಡ್ಸಿದ್ರು ಅವಾಗ. ಏನಿದೆಯಲ್ಲ ಅದೇ ನೋಡಿ, ಇವಾಗ ಆ ಕಲೆಗಿರೋ ಒಂದು ಏನೋ ಒಂದು ಆಕರ್ಷಣೆ ಅದೇನೆ. ನೀವೇನಾದ್ರೂ ಒಂದು ವಿಭಿನ್ನವಾಗಿ ತೋರಿಸಿದಾಗ ಅವ್ರಿಗೆ ಬಂದು ನಿಮ್ಮನ್ನು ಮಾತಾಡ್ಸ್ತಾರೆ, ಕೇಳ್ತಾರೆ. ಆವಾಗ ನಿಮ್ಗೆ ವಿಷಯ ತಲುಪಿಸೋಕ್ಕೆ ತುಂಬ ಸರಳ ಅನಿಸುತ್ತೆ ಅವಾಗ. ಸೊ ಏನಿದೆ ಅಂತ ಹೇಳಿದಾಗ ಅವ್ರು ಹೇಳಿದೆ, ಈ ಥರ ಸದ್ಯ ಗಾಂಧಿ ಪರಿಸ್ಥಿತಿ ಒಂಥರ ಇದೆ ಅಂತ. ಸೊ ಆ ರೀತಿ ಅದನ್ನ ಸರ್. ಮತ್ತೆ ಇದು ನೋಡಿ, ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಟ್ಟು ಆ ಟೈಮಲ್ಲಿ ಅಂತ ಹೇಳಿದ್ರೆ, ಇವಾಗ ಈ ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸ್ತೀವಿ ನಾವು, ಗಾಂಧಿ, ನೆಹರು, ಅವರು ಇವರು ಅಂತ ಹೇಳ್ಬಿಟ್ಟು. ಬಟ್ ಆ ಟೈಮಲ್ಲಿ ತಮ್ಮ ಪ್ರಾಣನೇ ಆಹುತಿ ಕೊಟ್ಟರಲ್ಲ, ಹೌದು, ಅವ್ರ ಬಗ್ಗೆ ಅವ್ರ ಹೆಸರು ಇಲ್ಲ ಅಂತದಿಲ್ಲ. ಅದು ನಾನು ಅದನ್ನು ಮಾಡಿದ್ದೆ, ಅದನ್ನ ಆ ಒಂದು ಇದನ್ನು ಆ ಟೈಮ್ ವೀರರು. ಹೌದು, ಆ ಟೈಮಲ್ಲಿ ಏನು ಜೀವ ತೆತ್ತು ನಮಗೆ ಇವತ್ತು ನಾವೇನು ಸ್ವಾತಂತ್ರ್ಯದಿಂದ ಏನು ಅನುಭವಿಸ್ತಿದ್ವಿ, ಆನಂದಿದ್ದೀವಿ, ಎಲ್ಲರೂ ಮಾಡ್ತಾರೆ ಅವ್ರದ್ದು. ಎಲ್ಲರೂ ಎಲ್ಲ ಲೀಡರ್ಗಳದನ್ನೆಲ್ಲ ಆಚರಣೆ ಮಾಡ್ತಾರೆ. ಬಟ್ ಇವ್ರ ಬಗ್ಗೆ ಇವ್ರನ್ನ ನೆನೆಸ್ಕೊಳ್ಳೋರು ಯಾರು ಅದನ್ನ? ಸೊ ಅದಕ್ಕೆ ಅವ್ರನ್ನ ನೆನೆಸ್ಕೊಳ್ಳೋಕೆ ಉದ್ದೇಶದಿಂದ ಅದನ್ನ ನಾನು ಮಾಡಿದ್ದು. ಆ ಹುತಾತ್ಮರಿಗೆ ಅದನ್ನ ಸಮರ್ಪಣೆ ಅದು ಅಂತ. ಸರಿ. ಇದು ಆ್ಯಕ್ಚುಲಿ
ನೇತ್ರದಾನ ಬಗ್ಗೆ ಇದು ಆಕ್ಚುಲಿ ಕರೆದು ಮಾಡಿಸಿದ್ದು ಒಂದು ಹಾಸ್ಪಿಟಲ್ನವ್ರು ಹೀಗೆ ಪರಿಚಯ ಇದ್ರು, ಒಬ್ರು ಆರ್ಟಿಸ್ಟ್ ಪರಿಚಯ ಇದ್ರು. ಆರ್ಟಿಸ್ಟು ಅವರು ಅವ್ರ ಸಿಸ್ಟರು ಡಾಕ್ಟರ್ ಅವರು. ಸೊ ಅವ್ರು ಹೇಳಿದ್ರು ನಮ್ಮ ಕಣ್ಣಿನ ಏನೋ ಒಂದು ಪಬ್ಲಿಸಿಟಿಗೋಸ್ಕರ ಆ ಥರ ಒಂದು ಏನಾರು ಮಾಡ್ತೀರಾ ನೀವು ಅಂದಾಗ ಅದನ್ನ ಅಂದ್ರೆ ದೇಹ ಮಣ್ಣಿಗೆ ಹೋಗೋ ಮೊದಲು ಕಣ್ಣ ನೇತ್ರದಾನ ಮಾಡಿ ಒಬ್ಬರಿಗೆ ಅಂದರೆ ಇವಾಗ ಸತ್ ಮೇಲೆ ಅಲಂಕಾರ ಮಾಡಿಸ್ಕೊಳ್ಳೋದಕ್ಕಿಂತ ಇದ್ದ ಜೀವಿಗಳಿಗೆ ಅವ್ರಿಗೆ ಇನ್ನೊಂದಿದೆ, ಇದೇ ರೀತಿ ಒಂದು ದೇಹದಾನ ಮಾಡಿದ್ದೊಂದಿದೆ, ಅದು ಮಂತ್ರಿಮಾಲಲ್ಲಿ ಮಾಡಿದ್ದು. ಎರಡು ಒಂದು ರೀತಿ ಸಿಮಿಲಾರಿಟಿ. ಇದು ನೇತ್ರದಾನ ಬಗ್ಗೆ ಮಾಡಿದ್ದು. ಇದು ಆಕ್ಚುಲಿ ಇದು ನೇತ್ರದಾನ ಅವ್ರದ್ದು ಎರಡನೇದಿದ್ದು. ಈಗ ಅವ್ರೇನು ಮಾಡಿಸಿ ಮೊದಲಿನ ತೋರಿಸಿದ್ರಲ್ಲ ಅದು ಫಸ್ಟ್ ಮಾಡಿಸಿದ್ದು. ಇದನ್ನು ಕೂಡ ಇದು ನೆಕ್ಸ್ಟ್ ಅವರೇ ಇದು ಮಾಡಿಸಿದ್ದು. ಒಂದು ಹೇಗಂತ ಹೇಳಿದ್ರೆ ಒಂದು ಸತ್ತ ದೇಹ ಮತ್ತೆ ಬಂದ್ಬಿಟ್ಟು ನಿಮ್ಮನ್ನ ಕೇಳ್ಕೊಂಡಂಗೆ ನೇತ್ರದಾನ ಮಾಡಿ ಅಂತ ಈ ರೀತಿ ಕರೀತಾರೆ ಸರ್ ಯಾವ ಸಂಘ ಸಂಸ್ಥೆ? ಇವರು ಮಾತ್ರ ಕರೆದಿದ್ದವ್ರು. ಅಂದ್ರೆ ಯಾಕಂದ್ರೆ ಇವರು ಅದು ಹೇಳಿದ್ರ ಆರ್ಟಿಸ್ಟು ಸಿಸ್ಟರ್ ಡಾಕ್ಟರ್ ಅವರು. ಸೊ ಅವರು ಕರೆಸಿ ಮಾಡಿಸಿದ್ದು ಅದು 2 ಶೋ. ಇದು ಇವಾಗ ಕನ್ನಡದ ಮೇಲೆ ಹಿಂದಿ ಕನ್ನಡದ ಮೇಲೆ ಹಿಂದಿ ಹೇರಿಕೆ ಇದೆ ಅಂತ ನೋಡಿ. ಭಾಷೆ ಎಲ್ರಿಗೂ ಇರುತ್ತೆ, ನನಗೂ ಹಿಂದಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಚೆನ್ನಾಗಿದೆ, ಅಷ್ಟೊಂದು ವಿದ್ವಾಂಸ ಅಲ್ಲ, ಬಟ್ ಬರುತ್ತೆ ನನಗೆ. ಅಭಿಮಾನ ಇದೆ, ಪ್ರೀತಿ ಇದೆ, ಬರೀತೀನಿ, ಓದ್ತೀನಿ ಅದ್ರ ಬಗ್ಗೆ. ಸೊ ಆದ್ರೂ ಇಲ್ಲಿ ಬಂದಾಗ ಅದು ಯಾವುದೋ ಹೇರಿಕೆ ಆಗ್ಬಾರ್ದಲ್ವಾ. ನಾವು ಪ್ರೀತಿಯಿಂದ ಕಲಿಯೋದು ಬೇರೆ, ಈಗ ನನ್ನನ್ನು ಒತ್ತಾಯದ ಕಲಿಸೋದು ಬೇರೆ ಅಲ್ವಾ. ಸೊ ಆ ರೀತಿ ನಮಗೆ ಕನ್ನಡ ಕುಗ್ಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಅದನ್ನ ಮಾಡಿದ್ದೆ. ಹಿಂದಿ ಹೇರಿಕೆ, ಕನ್ನಡದ ಮೇಲೆ ಹಿಂದಿ ಹೇರಿಕೆ ಮಾಡಿ ಅದು ತುಂಬಾ ಚೆನ್ನಾಗಿ ಹೆಂಗ್ ಬೈತಾ ಇದ್ರು ಅಂದ್ರೆ, ನಾವು ಸುಮಾರು ಸಿಟಿಲಿ ಆ ಟೈಮಲ್ಲಿ ಬರೀ ಅನ್ಸೋದು ಎದುರುಗಡೆ ಅಲ್ಲ, ಬೇರೆ ಕಡೆ ಎಲ್ಲ ಮಾಡಿದೀನಿ. ಅವಾಗ ಅವ್ನು ನಿಲ್ಲಿಸ್ಬಿಟ್ಟು ಸರಿಯಾಗಿ ಹೇಳ್ತಾ ಇದ್ರಿ ನಮ್ಮ ಮಕ್ಳಿಗೆ. ಸೊ ಹಿಂಗೆ ಆ ಥರ ಅಂದ್ರೆ ನೋಡಿ, ಅದು ಹೆಂಗೆ ನಿಮ್ಗೆ ಇರುತ್ತೆ, ಅವರು ಇನ್ನೊಬ್ರು ಮನುಷ್ಯರಲ್ಲಿ ಇರುತ್ತೆ, ಅವ್ರು ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಇಂಥ ಒಂದು ಉದಾಹರಣೆಗಳು ನೋಡಿದ ತಕ್ಷಣ ಅವ್ರಿಗೆ ಮತ್ತೆ ಉಕ್ಕಿ ಬಂದ್ಬಿಡುತ್ತೆ ಅವ್ರಿಗೆ. ಸರ್ ಅಂದ್ರೆ ಒಂದು ಪ್ರದರ್ಶನಕ್ಕೆ ಅವಧಿ ಅಂತ ಏನಾರು ಇರ್ತದೆ ಸರ್? ಇಷ್ಟು ದಿನ, ಇಷ್ಟು ಸಮಯ, ಅಂದ್ರೆ ಇಷ್ಟು ಕಿಲೋಮೀಟರ್ ನೀವು ಅಲ್ಲ. ಇವಾಗ ನಾನು ಎಲೆಕ್ಷನ್ ಬಗ್ಗೆ ಮಾಡಿದ್ದೀನಿ, ಲಾಸ್ಟ್ ಎಲೆಕ್ಷನ್ ಬಗ್ಗೆ ಖಂಡಿತ ವೋಟ್ ಮಾಡಿ, ಆಮೇಲೆ ಯಾವುದೇ ಆಮಿಷಗಳಿಗೆ ನನ್ನ ಮತ ನನ್ನ ಹಕ್ಕು. ಹೌದು ಮತ ನನ್ನ ಮತ ಮಾರಾಟಕ್ಕಿಲ್ಲ ಅಂತ ಅದರ ಟೈಟಲ್ ನೋಡಿ. ನಿರಂತರವಾಗಿ 15 ಶೋ ಮಾಡಿದ್ದೀನಿ ಅವಾಗ ನಾನು, ಬೇರೆ ಬೇರೆ ಜಾಗದಲ್ಲಿ, ಬೆಂಗಳೂರಲ್ಲಿ ಬೇರೆ ಜಾಗದಲ್ಲಿ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಮದುವೆ ಆದ ಅವತ್ತು, ಆ ಮನುಷ್ಯನಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಇವತ್ತು. ಆಕ್ಚುಲಿ ಮದುವೆಯಲ್ಲಿ ಆದ್ರೆ ನಿಮ್ಗೆ ಆ ಥರ ಅವಕಾಶ ಕೊಡ್ತಾರ ಅವರು. ನಾನು ಅವ್ರ ಮದುವೆಗೆ ಬಂದು ಹೇಳಿದ್ರೆ ನನ್ನ ಮದುವೆ ಹಿಂಗೆ ಬರ್ತೀನಿ, ಅದು ಒಂಥರ ನನಗೊಂದು ಪ್ಲಾಟ್ಫಾರ್ಮ್, ಜನ ಸೇರಿರ್ತಾರೆ, ಅವ್ರಿಗೊಂದು ಸಂದೇಶ ಮುಟ್ಟಕ್ಕೊಂದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಹಂಗೆ ಹೋಗ್ತೀನಿ. ಆ ಮನುಷ್ಯ ನಿಜವಾಗ್ಲೂ ಥ್ಯಾಂಕ್ಸ್ ಅವ್ರಿಗೆ. ಸ್ವೀಕರಿಸಿ ಅವರು ಹೇಳ್ತಾರೆ ಈ ಥರ ಬಂದಿದ್ದ ನೀವು ಈ ಥರ ಹಿಂಗೆ ಅಂತ ಹೇಳ್ಬಿಟ್ಟು. ಆ ಮದುವೆ ಸಮಾರಂಭ ಕೂಡ ನಾನು ಅದನ್ನ ಮತದಾನ ಮಾರಾಟಕ್ಕಿಲ್ಲ ಅನ್ನೋದನ್ನ ಅಲ್ಲಿ ಮಾಡಿದ್ದೀನಿ. ಅದು ನಿರಂತರ 15, ಅದಕ್ಕೆ ಜಾಗ ಟೈಮ್ ಅಂತದೇನಿಲ್ಲ. ನನಗೆ ಯಾವಾಗ ಟೈಮ್ ಸಿಗ್ತಿದ್ದಲ್ಲ ಹೋಗೋನು, ಓಕೆ ಇಂಥ ಏರಿಯಾದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೊದಲೇ ನಿರ್ಧಾರ ಮಾಡೋದು. ಕೆಲವೊಂದು ಸರಿ ಹೋಗಿ ಬರೋದು, ಎಲ್ಲಿ ಜನಗಳು ಇರ್ತಾರಲ್ಲ ಆ ಥರ ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಅಲ್ಲಿ ಹೋಗೆಲ್ಲ ಮಾಡಿದ್ವಿ. ಇದು ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಅದು ನೀರು ಬಗ್ಗೆ, ಬೆಳಂದೂರು ಕೆರೆ ಇದೆಯಲ್ಲ, ಬೆಳಂದೂರು ಕೆರೆ ಬಗ್ಗೆ ಮಾಡಿದ್ದದು ಅವಾಗ ನೋಡಿ. ಅದು ಒಂದು ಕಾಗೆ ಇದೆಯಲ್ಲ, ಇವಾಗ ಥ್ರಸ್ಟಿ ಕ್ರವ್ ಅಂತ ಹೇಳ್ತೀವಿ ಅದನ್ನ, ಬಾಯಾರಿಕೆ ಇದ್ದ ಕಾಗೆ ಬಗ್ಗೆ ಮಾಡಿದ್ದನ್ನ. ಅಂದ್ರೆ ಬೆಳಂದೂರ್ಲಿಕ್ಕೆ ಅಷ್ಟು ದೊಡ್ಡ ಕೆರೆ ಇದೆ, ಆ ದೊಡ್ಡ ಕೆರೆ ಪಕ್ಕದಲ್ಲೇ ಒಂದು ಕಾಗೆ ನಿಂತ್ಕೊಂಡು ನೀರಿಗೆ ತೊಳಲಾಡ್ತಾ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಂಗೆ ಅದನ್ನ. ಅದು ಆಕ್ಚುಲಿ ಇದೆಲ್ಲ ಕಾಗೆದು, ಅದು ಮಡಿಕೆ ಇರುತ್ತೆ, ಮಡಿಕೆ ಒಳಗೆ ತಳದಲ್ಲಿ ನೀರು ಇರುತ್ತೆ, ನೀರ್ ಮೇಲೆ ಬರ್ಬೇಕಾದ್ರೆ ಕಲ್ಲು ಹಾಕಿ ಎತ್ತಾಕ್ಬಿಟ್ಟು ನೀರ್ ಮೇಲೆ ಕುಡಿತು. ನಾನು ಇಲ್ಲೇನ್ ಮಾಡಿದೆ, ಅದು ರಾಜಕಾರಣಗಳು ಅದು ಕಾರಣ. ಈಗ ಅಷ್ಟೊಂದು ಒಳ್ಳೆಯ ಒಂದು ದೊಡ್ಡ ಕೆರೆಯನ್ನ ಹಾಳು ಮಾಡೋದಕ್ಕೆ ಅವರು ಸುಮಾರು ಫ್ಯಾಕ್ಟ್ರಿಗಳಿಂದ ನೀರು ಬಂದು ಅಲ್ಲಿ ಸೇರ್ಕೊಳ್ಳುತ್ತೆ, ಅದರದ್ದು ಕೊಳಚೆ ಆಗ್ಬಿಟ್ಟು ಹೋಗ್ಬಿಟ್ಟಿದೆ, ಅದ್ರದ್ದು ಏನೋ ಅದ್ರದ್ದು ನಿರ್ವಹಣೆ ಇಲ್ಲ, ಇಂಥದ್ದೆಲ್ಲ ನಿರ್ಲಕ್ಷ್ಯತನದಿಂದ ಅಷ್ಟೊಂದು ದೊಡ್ಡ ಕೆರೆ ಇದ್ಬಿಟ್ಟು ಈ ಬೆಂಗಳೂರು ನೀರಿಗೋಸ್ಕರ ಇನ್ನೆಲ್ಲೋ ಅವಲಂಬನೆ ಮಾಡೋಕ್ಕಾಗುತ್ತೆ ಅನ್ನೋದು ತೋರಿಸಿದ್ದು. ಕಾಗೆ ಆಗ್ಬಿಟ್ಟು ನಾನೇ ಸ್ವತಃ ಕಾಗೆ ರೂಪದಲ್ಲಿ ಅದನ್ನ ಕಲ್ಲು ಬದಲು ಆ ಮಡಿಕೆಯಲ್ಲಿ ರಾಜಕಾರಣಿಗೊಂದು ಟೋಪಿ, ಗಾಂಧಿ ಟೋಪಿ ಹಾಕ್ಬಿಟ್ಟು, ಅಂದ್ರೆ ಗಾಂಧಿ ಅಂದ್ರೆ ಇಲ್ಲ ಬಟ್ ಹಂಗಾದ ಪರಿ ಆಮೇಲೆ ಸ್ವಲ್ಪ ಇದಾಯ್ತು. ಅಂದ್ರೆ ರಾಜಕಾರಣಿಗಳನ್ನ ಹೆಂಗೆ ನಾವು ವ್ಯಕ್ತ ಮಾಡೋದು, ಒಂದು ಸಿಂಬಲಿಕ್ ಆಗಿ ಮಾಡ್ಬೇಕಲ್ವಾ. ಸೊ ಆ ರೀತಿ ಅದನ್ನ ಕಲ್ಲಿನ ಬದಲಾಗಿ ರಾಜಕಾರಣಿಗಳನ್ನ ಅದರಲ್ಲಿ ಹಾಕ್ಬಿಟ್ಟು ನೀರ್ ಮೇಲೆ ಬಂದು ಕುಡಿತಾ ಇರೋದು ಅನ್ನೋದು ತೋರಿಸಿದ್ದು ನಮಗೆ. ಸರ್ ಇದು ಕಾವೇರಿ ಬಗ್ಗೆನೇ. ಅದು ಕಾವೇರಿ ಬಗ್ಗೆ ಅಂತ ಹೇಳಿದ್ರೆ, ಇದು ನೋಡಿ ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನೀರ್ ಬಿಟ್ಬಿಟ್ರು, ಇಲ್ಲಿ ನೀರಿಲ್ಲ ಅವಾಗ. ಅಂದ್ರೆ ಅದು ಚಿನ್ನದ, ಅಂದ್ರೆ ನಾನು ಹೇಳಿದಲ್ಲಿ ಅವರಿಗೆ ಚಿನ್ನದ ಬಿಂದಿಗೆಯಲ್ಲಿ ನೀರು ತುಂಬ ಅವ್ರಿಗೆ ಕೊಟ್ಬಿಟ್ಟು ನಮಗೆ ಔಷಧಿ ತರ ಡ್ರಾಪ್ ಕೊಡ್ತಾ ಇದಾರೆ ಅಂತ ಅದನ್ನ ತೋರಿಸಿದ್ದದು. ಇದು ಆಕ್ಚುಲಿ ಇದು ಕೇರಳದಲ್ಲಿ ಮಾಡಿದ್ದು. ಅದರ ಮಗುವಿಂದ ಇವಾಗ
ಪೇರೆಂಟ್ಸ್ಗೆ ಹೆಂಗಾಗಿರ್ತಂತಂದ್ರೆ ಅವ್ನು ಇನ್ನೂ ಏನೋ ನಡೆಯಕ್ ಸ್ಟಾರ್ಟ್ ಮಾಡಿರ್ತಾನೆ ಅಷ್ಟೇನೆ. ಅವ್ನಿಗೆ ಡಾಕ್ಟರ್ ಮಾಡ್ಬಿಡ್ಬೇಕು, ಇಂಜಿನಿಯರ್ ಮಾಡಿರ್ತಾನೆ. ಅವ್ನಿಗೆ ಸ್ಪೋರ್ಟ್ಸ್ ಅಲ್ಲಿ ಬರ್ಬೇಕು, ಅವನು ಡ್ರಾಯಿಂಗ್ ಅಲ್ಲಿ ಫಸ್ಟ್ ಬರ್ಬೇಕು, ಅದ್ರಲ್ಲಿ ಬರ್ಬೇಕು. ಇಡೀ ಸಿಕ್ಕಾಪಟ್ಟೆ ಆ ಚಿಕ್ಕ ಮಗು ಏನು ಹೊಳಿತಾನೆ ಇರಲ್ಲ ಅದನ್ನ. ಅದಕ್ಕೆಲ್ಲದು ತುಂಬಿ ಅದನ್ನ ಬಿಗಿದ ಅದಕ್ಕೊಂದು ಸಹಿಸ್ಕೊಳ್ಳೋಂಥ ಏಜ್ ಅದು. ಅದನ್ನ ವ್ಯಕ್ತ ಮಾಡೋದಕ್ಕೆ ಮಾಡಿದ್ದೀನಿ. ಅದಕ್ಕೆ ಕೊಳ್ಳಲ್ಲಿ ಮೆಡಲ್ಗಳು ಏನೇನೋ ಹಾಕಿ ಸರ್ಟಿಫಿಕೇಟ್ ಹಾಕಿರ್ತಾರೆ. ಅಂದ್ರೆ ಭಾರ, ಅಷ್ಟೊಂದು ಭಾರ ಅಥವಾ ಪ್ರೆಷರ್ನ ಹೊತ್ಕೊಳ್ಳೋಷ್ಟು ಶಕ್ತಿ ಇರಲ್ಲ. ಬಟ್ ಪೇರೆಂಟ್ಸ್ಗೆ ಏನಾಗುತ್ತೆ, ಪೇರೆಂಟ್ಸ್ ತಪ್ಪಂತಲ್ಲ, ಬಟ್ ಅಷ್ಟು ಪ್ರೆಷರ್ ಹಾಕಿಬಿಟ್ಟು ಅವ್ರನ್ನ ಚಿಕ್ಕವ್ರನ್ನ ಓಡಿಸ್ಬಿಡ್ಬೇಕು, ಅವ್ರನ್ನ ಇದ್ದಕ್ಕಿದ್ದಂಗೆ ಎಲ್ಲ ಆಗ್ಬಿಡ್ಬೇಕು ಅವರು. ಸೊ ಆ ಒತ್ತಡನ್ನ ತೋರಿಸೋದಕ್ಕೆ ಅಲ್ಲಿ ಮಾಡಿದ್ದು. ಈ ರೀತಿ ಬಂಡಿಗಳನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಚಿಕ್ಕ ಮಕ್ಕಳು ಅಲ್ಲಿ ಅಂದ್ರೆ ನನಗೆ ನೋಡಿ, ಇವಾಗ ಅದೇ ಕಲೆ ಅನ್ನೋದು ಅದು ವಿಶೇಷತೆ ಇರೋದು ಅದೇನೆ. ಇವಾಗ ನಾನೊಂದು ಅವೆಲ್ಲ ಆ ವಿಷಯಗಳಿಗೆ ಆಕಾರ ಇರಲ್ಲ, ಅಬ್ಸ್ಟ್ರಾಕ್ಟ್ ಅವು. ಅವುಗಳನ್ನೇನು ಮಾಡ್ತೀವಿ, ಈ ರೀತಿ ಯಾವ್ದಾದ್ರು ಒಂದು ವಸ್ತುಗಳ ಮುಖಾಂತರ ಅದನ್ನ, ಇದು ಮೀಡಿಯೇಟರ್ ಥರ ಈ ವಸ್ತುಗಳನ್ನ ಮಧ್ಯೆ ಇಟ್ಕೊಂಡು ಅದನ್ನ ಕಲೆಯನ್ನ ನಾವು ಅದನ್ನ ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಆಡೋ ವಯಸ್ಸು ಅಂತ ತೋರಿಸೋದಕ್ಕೆ, ಚಿಕ್ಕ ಮಗುವಿನ ಅದೇ ತಾನೇ ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ, ನಡೆಯೋದಕ್ಕೆ ಕಲಿತಾ ಇದ್ದೀನಿ, ಓಡೋಕೆ ಅಂತ ಹೇಳ್ತಾ ಇದೆಯಾ ಅಂತ. ಸೊ ಆ ಉದ್ದೇಶದಿಂದ ಆ ಥರ ಮಾಡೋದು. ಇನ್ನು ಮಗು ನಡೆಯೋದನ್ನೇ ಕಲ್ತಿಲ್ಲ, ಅದನ್ನ ನೀನು ಓಡೋಕೆ ಹೇಳ್ತಿದ್ದೆ ಅನ್ನೋ ಒಂದು ದೃಷ್ಟಿಯಿಂದ ತೋರಿಸಿತ್ತು. ಸರಿ. ಸರ್, ಇದು ತುಂಬ ಫೇಮಸ್ ಆಗೋಗಿತ್ತದು. ಅದೇ ಹೇಳಿದ್ನಲ್ಲ ನಿಮಗೆ, ಬಾಗಲಕೋಟೆಯಲ್ಲಿ ಅದು ಅತಿವೃಷ್ಟಿ ಆದಾಗ ಏನಾಗಿತ್ತು ಅಂತ ಹೇಳಿದ್ರೆ, ನನಗೆ ಅಲ್ಲೂ ಹೋಗಿ ಏನೋ ಕೆಲಸ ಮಾಡ್ಬೇಕಂತ ಇತ್ತು. ಅಲ್ಲಿ ಜನಗಳು ಹೋಗಿ ಹೆಲ್ಪ್ ಮಾಡೋಕೆ ಹೋಗಿದ್ರಲ್ಲ, ಸ್ವಯಂ ಸೇವಕರು ಹೋಗಿದ್ರು, ಶ್ರಮದಾನ ಮಾಡೋಕೆ ಹೋಗಿದ್ರು. ನಾನು ಇನ್ನೊಬ್ಬ ಫ್ರೆಂಡು ಸುಮಾರು ಹೋಗಲೇಬೇಕು ಅನ್ನೋ ಒಂದು ತುಡಿತ ನಮ್ಮ ಮನಸ್ಸಲ್ಲಿತ್ತು. ಅಷ್ಟೊತ್ತಿಗೆ ಅದು ವಿಳಂಬ ಆಗೋಯ್ತು. ನಮ್ಮ ದೋಸ್ತನು ಅವನು ಬೀಜ ಆಗ್ಬಿಟ್ರಿ. ನಾನು ಹೇಳಿದೆ ಇಲ್ಲ, ಹೋಗಲೇಬೇಕಂತ ಮಾಡಿದ ಒಂದ್ಸಾರಿ ಆದ್ರೆ ನಾವು ಏನೋ ಶ್ರಮದಾನ ಮಾಡಿ ಬರಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಯಾರು ಫ್ರೆಂಡ್ಸನ್ನ ಕಾಂಟ್ಯಾಕ್ಟ್ ಮಾಡಿ ಹೋಗಿದೆ ಬಾಗಲಕೋಟೆಗೆ ಬಸ್ ಸ್ಟಾಪಲ್ಲಿ ಕೂತ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ತಿದ್ದೀನಿ. ಯಾರು ಪರಿಚಯ ಇಲ್ಲ, ಹಿಂಗೆ ಒಂದೊಬ್ಬರು ಯಾರೋ ನಂಬರ್ ಕೊಟ್ಟು ಕಳಿಸಿದ್ದಾರೆ. ಅವ್ರು ಬಂದರು, ಕರ್ಕೊಂಡು ಹೋದ್ರು, ಇರೋಕ್ಕೆ ರೂಮಲ್ಲಿ ಕೊಟ್ಟು, ಆಮೇಲೆ ಊಟ ಗಿಡ ಆದಮೇಲೆ ಹೇಳ್ತಾರೆ, ನೋಡಿ ಎಲ್ಲ ಕೆಲಸಗಳು ಆಗೋಗ್ಬಿಟ್ಟಿದ್ದಾವೆ, ಈಗ ನೀವು ಬಂದಿದ್ದು ತುಂಬ ಲೇಟ್ ಆಗಿದೆ. ನೋಡಿ, ಬಂದ ತಕ್ಷಣ ನಾನು ಅಲ್ಲೇ ಬಸ್ ಸ್ಟಾಪಿಂದಲೇ ವಾಪಸ್ ಹೋಗ್ಬಿಡೋವಂಥ ಪರಿಸ್ಥಿತಿ. ತಿರ್ಗಾ ಬೆಂಗಳೂರು ಬಸ್ ಹತ್ತೋವಂಥದ್ದು ಬಾಗಲಕೋಟೆಯಿಂದ. ಸೊ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಹೇಳಿ, ಈ ಥರ ಆಗಿದೆ, ಕೆಲಸ ಆಗ್ಬಿಟ್ಟಿದೆ, ಬಂದು ನೀವು ಥ್ಯಾಂಕ್ಸ್ ಹಂಗೆ ಅಂತ ಹೇಳಿದ್ರು. ನನಗೆ ಅನಿಸ್ತು, ಏನು ಫಸ್ಟ್ ಬಂದ್ಬಿಟ್ಟು ಏನೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಅವ್ರದ್ದು ಸಮಾವೇಶ, ದೊಡ್ಡ ಸಮಾವೇಶ ಇತ್ತು ಅವಾಗ. ನೆಕ್ಸ್ಟ್ ಏನೇದು ಅವಾಗ ಅವ್ರು ಹೇಳಿದ್ರು, ನೋಡಿ ಹೆಂಗೂ ನೀವು ಕಲಾವಿದರಂತೀರಾ, ಸಮಾವೇಶ ಇದೆ, ಏನಾದರೂ ಮಾಡ್ತೀರಾ ನೋಡಿ ಅಂತ. ಸೊ ಅಲ್ಲಿರೋ ಜನಗಳ ಪರಿಸ್ಥಿತಿ ಅಂದರೆ ನೆಲೆ ಇಲ್ದಿರ ಅವ್ರು ಹೇಗಿದ್ದಾರೆ. ನಾನು ಅಕ್ಷರಶಃ ಅದನ್ನ ಅವ್ರಿಗೆ ಹೇಳಿದೆ, ಸರ್ ನಾನೇನು ಕೆಲಸ ಉಳಿದಿಲ್ವಲ್ಲ, ಅಟ್ಲೀಸ್ಟ್ ಆ ಜಾಗಗಳನ್ನ ನೋಡ್ಬೇಕಂದ್ರೆ ಕರ್ಕೊಂಡು ಹೋದ್ರು. ಅವರು ಎಲ್ಲ ಮುಳುಗಡೆ ಪ್ರದೇಶಗಳನ್ನೆಲ್ಲ ನೋಡಿದ್ರು. ಅಲ್ಲಿ ಜನಗಳನ್ನ ಮಾತಾಡಿಸಿ, ಆ ಮನೆಗಳದೆಲ್ಲ ನೀರು ತುಂಬಿದ ಜಾಗದ ಮಾರ್ಕ್ ಇರುತ್ತಲ್ಲ ಅದನ್ನೆಲ್ಲ ತೋರಿಸಿದ್ರು ಅವ್ರು. ಸೊ ಅವಾಗ ನನಗೆ ಅದು ನೆಲೆ ಇಲ್ಲದ ಜೀವನ ಅವಾಗ ಅದು ಅಂತ ತೋರಿಸಿದನ್ನ ನೋಡಿ. ಅಲ್ಲಿ ಸುತ್ತ ಅಲ್ಲೇ ಅವಾಗ ಜನಗಳು ಬಿಟ್ಟಿಲ್ಲ, ಪೊಲಿಟಿಷಿಯನ್ಸ್ ಫುಲ್ ಬರೀ ಪೊಲೀಸ್ ಇದ್ದಾರೆ. ನಾವು ಅಲ್ಲಿ ಸಮಾವೇಶ ನಡೀತಿದೆ, ಅಲ್ಲಿ ಕೂತ್ಕೊಂಡು ಅದನ್ನ ಮಾಡಿದ್ದು. ಅದು ಇರೋ ಬರೋ ಪೇಪರ್ ಎಲ್ಲದು ಬಂದೋಯ್ತು ಅವಾಗ. ಇದು ಅದು ವೆಂಕಟಪ್ಪ ಆರ್ಟ್ ಗ್ಯಾಲರಿ ಆ ಟೈಮಲ್ಲಿ ಮಾಡಿದ್ದದು. ಸೊ ಅದನ್ನ ಹೇಳ್ದಲ್ಲ ನಿಮಗೆ, ಅದನ್ನ ಆ ಬಟ್ಟೆ ಮೇಲೆ ಅವಾಗ ಬರೀ ವೆಂಕಟಪ್ಪ ಆರ್ಟ್ ಗ್ಯಾಲರಿನ ಅಷ್ಟೇ ಅವ್ರು ಕಾಶೀಕರಣ ಮಾಡ್ತಾ ಇರಲಿಲ್ಲ, ಸುಮಾರು ಜಾಗಗಳನ್ನ ಅವರು ಕಾಶೀಕರಣ ಮಾಡ್ತಾ ಇದ್ರು. ಸೊ ಅವೆಲ್ಲ ಚಿತ್ರಗಳನ್ನ ಮೈಮೇಲೆ ಬರ್ಕೊಂಡು ಅಲ್ಲಿ ಒಂದು ಸರಪಳಿ ಸುತ್ಕೊಂಡಿದ್ದೇನೆ. ಅಂದ್ರೆ ಅವ್ರಿಗೆ ಅದಕ್ಕೇನು ಹೇಳ್ತಾರೆ, ಅದಕ್ಕೊಂದು ಆಧುನಿಕ ಟಚ್ ಕೊಡೋದಾಗ್ಲಿ, ಅದನ್ನ ಅಭಿವೃದ್ಧಿಗೋಸ್ಕರ ಒಂದು ನೆಪ ಇಟ್ಕೊಂಡು ಅದನ್ನ ಖಾಸಗೀಕರಣ ಮಾಡ್ತಿದ್ದಾರೆ. ಚಿನ್ನದ ಸರಪಳಿ ಸುತ್ತಿ ಬಿಟ್ಟಿದ್ದಾರೆ ಅವಕ್ಕೆ ಅಂತ. ಚಿನ್ನದ ಅಂದ್ರೆ ಬಂಧನನೇ ಅದು. ನೀ ಸರಪಳಿ ಚಿನ್ನದಾದ್ರೂ ಹಾಕು, ಕಬ್ಬಿಣದಾದ್ರೂ ಹಾಕು, ಅದು ಸರಪಳಿ ಹಾಕ್ಬಿಟ್ಟು ಬಂಧನ ಮಾಡ್ತಾ ಇದ್ದಾರೆ. ಅದನ್ನ ಜನರಿಂದ ದೂರ ಇರೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ತೋರಿಸಿದ್ದು ಆ ಟೈಮಲ್ಲಿ. ಸರಿ. ಇದೇ ನಿಮ್ಗೆ ಇದೇ ಶೋ ಆ ಗ್ಯಾಲರಿ ರಿನೋವೇಷನ್ ಆಗಕ್ಕೆ ಕಾರಣ ಆಗಿದ್ದು. ಅದು ಎಷ್ಟು ನನಗೆ ಖುಷಿ ಕೊಟ್ಟಿತ್ತು ಅಂತ ಹೇಳಿದ್ರೆ, ಅದನ್ನ ಇವಾಗ ನೋಡಿ, ಅಲ್ಲಿ ಲೈಟ್ಗಳೆಲ್ಲ ಒಂದೇದು, ಗ್ಯಾಲರಿ ನ್ಯೂನತೆಗಳಿದ್ದಾವೆ, ಸಿಕ್ಕಾಪಟ್ಟೆ ನ್ಯೂನತೆಗಳಿದ್ದಾವೆ. ಆಮೇಲೆ ಆರ್ಟಿಸ್ಟ್ಗಳು ಅದನ್ನ ಯಾರು ಬಳಸ್ತಾ ಇಲ್ಲ ಅಂತ ನನಗೊಂದು ಅದು ಹೆಂಗೆ ತೋಡ್ಕೊಳ್ಬೇಕಂತ ಹೇಳಿದ್ರೆ, ನಾನು ಹೇಳಿದೆ ಅದನ್ನ ಒಂದು ಥಿಯೇಟ್ರಿಕಲ್ ಟಚ್ ಕೊಟ್ಟೆ. ಅದನ್ನ ಒಂದು ಸಿನಿಮಾ ಥಿಯೇಟ್ರ್ ಇದು. ಈ ಮಾಮೂಲಿಯಾಗಿ ಹೌಸ್ಫುಲ್ ಅಂತ ಹೇಳ್ಬಿಟ್ಟು ಅದು ಮತ್ತೆ ಅದನ್ನ ಅಲಂಕಾರ ಮಾಡಿದ್ರು, ಜಿಗ್ 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 ಅಂತ ಹೇಳ್ಬಿಟ್ಟು ಅದನ್ನ. ಸೊ ಹೌಸ್ಫುಲ್ ಅಂತ ಈ ಗ್ಯಾಲರಿ ಓಪನ್ ಮಾಡಿದ ತಕ್ಷಣ ಹೌಸ್ಫುಲ್ ಅಂತ ಇರುತ್ತೆ. ಅಲ್ಲಿ ನೋಡಿದ್ರೆ ಅಲ್ಲೆಲ್ಲೋ ದೂರದಲ್ಲಿ ಒಂದು ಸ್ಕ್ರೀನ್, ಒಂದೇ ಸಿಂಗಲ್ ಲೈಟು, ಅದನ್ನ ಇದ್ದದ್ದು ಒಂದೇ ಲೈಟನ್ನು ಅವಾಗ ಬಳಸ್ಕೊಂಡಿದ್ವಿ. ಅಲ್ಲಿ ನಮ್ಮ ಹೋರಾಟದ ಎಲ್ಲ ಚಿತ್ರಗಳನ್ನ ಒಂದು ಕೊಲ್ಯಾಜ್ ಮಾಡಿ ಅದು ಸ್ಕ್ರೀನ್ ಥರ ಅಲ್ಲಿ ತೋರಿಸಿದ್ದೀನಿ. ಇಲ್ಲಿ ನೋಡಿದ್ರೆ ಹೌಸ್ಫುಲ್ ಅಂತ ಕಾಣಿಸ್ತಾ ಇದೆ, ಅಲ್ಲಿ ನೋಡಿದ್ರೆ ಒಂದೇ ಒಂದು ಸ್ಕ್ರೀನ್ ಇದೆ. ಜನಗಳು ಯಾರು ನಿಮಗೆ ಫಿಸಿಕಲ್ ಆಗಿ ಕಾಣಿಸ್ತಾ ಇಲ್ಲ ಯಾರು, ಬಟ್ ನೀವು ಎಂಟರ್ ಆದಾಗ ನಿಮಗೆ ಫುಲ್ ಜನಗಳು ಅಕ್ಕಪಕ್ಕ ಇದ್ದ ನೀವು ಗ್ಯಾಲರಿಲಿ ಇದ್ದೀರಿ ಅನ್ನೋ ಒಂದು ಭಾಷೆ ಆಗೋದಕ್ಕೆ ಅದನ್ನ ಗ್ಯಾಲರಿ ಒಂದು ಸೌಂಡನ್ನ ಯೂಸ್ ಮಾಡಿದ್ದೀನಿ. ಅದನ್ನ ಮಾತುಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಆ ಕ್ರೌಡನ್ನ ಇದ್ರೆ ನಿಮ್ಗೆ ಏನಂದ್ರೆ ನೀವು ಅಲ್ಲಿ ಇದ್ದಾಗ ಅನಿಸ್ಬೇಕು ನೀವು ಕ್ರೌಡಲ್ಲಿ ಇದ್ದೀರಿ ಅಂತ.
ಬಟ್ ಅಲ್ಲಿ ಯಾರು ಇಲ್ಲ. ಸೊ ಆ ಅರ್ಥದಿಂದ ಅದನ್ನ ತೋರಿಸಿದ ಹೌಸ್ಫುಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದದು. ಇದೇ ಎಲೆಕ್ಷನ್ ಬಗ್ಗೆ ಮಾಡಿದ್ದು ನಾನು. ಅದು 15 ಜಾಗದಲ್ಲಿ ಮಾಡಿದ್ನು ಅಂತ ಹೇಳಿದ್ನಲ್ಲ, ಅದನ್ನ ಮಾಡಿದ್ದು. ಅಲ್ಲಿ ಎಲ್ಲದು ಎಲ್ಲಾ ಎಲ್ಲಾ ರಾಜಕೀಯ ಪಕ್ಷಗಳು ಏನೇನ್ ಮಾಡ್ತಾವಲ್ಲ ಅದನ್ನೆಲ್ಲದನ್ನು ಮಾಡೆಲ್ ಮಾಡ್ಕೊಂಡು ನೇತಾಕೊಂಡು ಎಲ್ಲಾ ಕಡೆ ಮಾಡು 15 ಜಾಗದಲ್ಲಿ ಬಿಡದಂಗೆ ಮಾಡ್ತೀನಿ. ಅಂದ್ರೆ ನಾವು ನಮ್ಮನ್ನ ಅವಲೋಕಿಸಿ ನೋಡಿದಾಗ ಅದನ್ನ ಕರಪ್ಷನ್ ಬಗ್ಗೆ ನಾನೇ ನೋಡಿ ಇದು ನೀನು ಹೇಳಿದ್ರಲ್ಲ ನಿಮ್ಗೆ ಯಾರು ಏನ್ ಮಾಡಿಲ್ವಾ ನಿಮ್ಗೆ ಹಾಗೆ ಅನ್ಕೊಂಡು ನಾನು ಭ್ರಷ್ಟ ಅಂತ ಹೇಳ್ತಾ ಇದೀನಿ ಇಲ್ಲಿ ಅಲ್ವಾ. ನನ್ನನ್ನೇ ನಾನೇ ಇವಾಗ ಇನ್ನೊಂದೇಂದ್ರೆ ಇಂಡೈರೆಕ್ಟ್ ಆಗಿ ನೀವು ಓದಾಗ ನೀವು ಭ್ರಷ್ಟ. ಹೌದು, ನೀವು ಏನು ಓದ್ತೀರಾ, ನೀನಂತ ಓದಲ್ಲ ಅಲ್ಲಿ. ನಾನು ಸರಿ ಹೋದ್ರೆ ಸಮಾಜ ಸರಿ ಹೋಗುತ್ತೆ. ಹೌದು, ಭ್ರಷ್ಟ ಅದು ಒಪ್ಕೊಳ್ಳೋದೇ ಅದನ್ನ ನನ್ನ ಮೇಲೆ ಹಾಕೊಂಡು ಹೇಳಿದ್ದನ್ನ. ಇದು ಇನ್ನೊಂದು ಅದ್ರ ಹಿಂದಿಂದು ಎಲೆಕ್ಷನ್ ನಲ್ಲಿ ಓಡಿದ್ದು. ಮತ್ತೆ ಅದನ್ನು ಅಷ್ಟೇನೆ ಈ ಹಿಂದೆ ಬೂತ್ಗಳನ್ನ ತರ ತೋರಿಸಿದೀನಿ ಅದನ್ನ. ಸೊ ಅಂದ್ರೆ ಆಮಿಷಗಳು, ಅವನ್ನ ಎಷ್ಟು ಆಮಿಷಗಳು ಬರ್ತವೆ ಅದನ್ನ ಆಮಿಷಗಳಿಗೆ ನೀವು ಆಸ್ಪದ ಕೊಡಬೇಡಿ. ನಿಮ್ಗೆ ಯಾವ್ದೋ ಪಾರ್ಟಿ ಅಂತಲ್ಲ ಅಲ್ಲಿ ನಾನು ನೋಡಿ ನೀವು ಹೇಳ್ತಿರಲ್ಲ ಆ ಪಾರ್ಟಿ ಇವನು ಅಲ್ಲಿ ಜನಗಳು ಸುಮಾರು ಅಷ್ಟು ಇರಲ್ಲ. ಅವರು ಇವನು ಬಂದಿದ್ದಾನಂದ್ರೆ ಯಾವುದೇ ಪಾರ್ಟಿಯಿಂದ ಬಂದಿರಬೇಕು ನಿಮಗೆ ನೀ ಹೇಳಿ ಯಾವ ಪಾರ್ಟಿಗೆ ಹಾಕ್ಬೋದು. ನಾನು ಯಾವ ಪಾರ್ಟಿಗೆ ನಿಮ್ಗೆ ಇಷ್ಟ ಇದ್ದಿದ್ದ ಪಾರ್ಟಿಗೆ ಹಾಕಿ, ಎಲ್ಲಿ ಕರಪ್ಷನ್ ಕಡಿಮೆ ಇರುತ್ತಲ್ಲ ಆ ಪಾರ್ಟಿಗೆ ಹಾಕಿ, ಯಾರು ಚೆನ್ನಾಗಿ ಕೆಲಸ ಮಾಡಿ. ಬಟ್ ನೀವು ಯಾವ್ದೋ ತೋಳ್ಬೇಡಿ, ಆ ಥರ ಆಮಿಷಕ್ಕೆ ಒಳಗಾಗಬೇಡಿ, ಅದಕ್ಕೆ ಆಸೆ ಪಡಬೇಡಿ. ನಿಷ್ಠೆಯಿಂದ ನಿಮಗೆ ಓಟ್ ಹಾಕಿ ಅನ್ನೋದಕ್ಕೆ ಅದನ್ನ ತೋರಿಸಿದ್ದು. ಕೆಲಸ ಮಾಡೋರಿಗೆ ನಿಮ್ಮ ಓಟ್ ಹಾಕಿ. ಹೌದು ಹೌದು, ಅದು ಎಲ್ಲ ರಾಜಕಾರಣ ಇಲ್ಲಿ ಯಾವ ಪವಿತ್ರ ಅಲ್ಲ, ಯಾವುದು ರಾಜಕೀಯ ಪಕ್ಷಗಳು ಯಾವುದನ್ನ ನಾವು ಅದನ್ನ ಇದ್ಮೇಲೆ ಅದ್ಮೇಲೆ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಅವರೇ ಇದ್ದಾರೆ, ಬಟ್ ಅದರಲ್ಲಿ ಕಡಿಮೆ ಅಂತ ಇರ್ತಾರಲ್ಲ ಅಂತವ್ರು ನೋಡಿ ಅಂತ. ಇದು ಆಕ್ಚುಲಿ ನನಗೆ ತುಂಬಾ ಅಂದ್ರೆ ಇನ್ನು ಪ್ರಾರಂಭದ ಹಂತದಲ್ಲಿ ಅದು, ನಾನು ಪರ್ಫಾರ್ಮೆನ್ಸ್ಗೆ ಬರೋ ಒಂದು ಪ್ರಾರಂಭದ ಹಂತದಲ್ಲಿ ಅದು. ಸೊ ಅದು ನನಗೇನಿಸ್ತಂದ್ರೆ ನಾನು ಗೋವಾ ಬಿಟ್ಟು ಬಂದಾಗ ಒಂದು ಗೌರ್ಮೆಂಟ್ ಜಾಬ್ ಬಿಟ್ಟು ನಾನು ಇಲ್ಲಿ ಬರ್ತೀನಿ ಆರ್ಟ್ ಬಗ್ಗೆ ಅಂತ. ಸೊ ಆಮೇಲೆ ತಿರ್ಗಾ ವಾಪಸ್ ಹೋಗ್ಬೇಕು ಅಂತ ಅನ್ಸುತ್ತೆ ನಂಗೆ. ಸೊ ಅಲ್ಲಿ ಆ ತೊಂದರೆ ಇದರಲ್ಲಿ ನಾವು ಚಪ್ಪಲಿಗಳನ್ನ ನಾವು ನೋಡಿ ಬರೀ ನಾವು ನಮ್ಮ ಮೆದುಳು ಅಥವಾ ನಮ್ಮ ದೇಹ ನಮ್ದು ಇದಂತ ಯೋಚನೆ ಮಾಡ್ತಿದ್ವಿ, ಬಟ್ ನಮ್ಮ ಜೊತೆ ನಮ್ಮ ಚಪ್ಪಲಿಗಳು ಸೌದಿರ್ತವೆ. ಅವಕ್ಕೆ ಮಾತೇ ಇರಲ್ಲ, ಅವು ಸೌದು ಹೋಗ್ತವೆ. ಅವಾಗ ನಾನು ಸವೆದ ಮೆದುಳುಗಳು ಅಂತ ಅವಕ್ಕೆ ಟೈಟಲ್ ಕೊಟ್ಟಿದ್ದೆ ಅವರಿಗೆ. ಆ ಚಪ್ಪಲಿಗಳು ನಮ್ಮ ಜೊತೆ ನಮ್ಮ ಸಂಕಷ್ಟದಲ್ಲಿ ಇದಾವಲ್ಲ ಅವುಗಳನ್ನ ಯಾರೂ ಇಲ್ಲ, ಅವಕ್ಕೆ ಸೌತಾಗಿ ಎಸ್ದಾಕ್ಬಿಡ್ತೀವಿ ಅದನ್ನ. ಅಷ್ಟನ್ನೆಲ್ಲ ನಿಜವಾಗ್ಲೂ ಅದು ಹೆಂಗೆ ಆಗಿತ್ತು ಅಂತ ಹೇಳಿದ್ರೆ, ನನಗೆ ಚಪ್ಪಲಿ ಬೇಕು, ರಾಶಿ ಚಪ್ಪಲಿ ಬೇಕಲ್ಲಿ. ಅದನ್ನ ಎಲ್ಲಿ ಅಂತ ಹುಡುಕ್ತೀರಿ ನೀವು ಅದನ್ನ? ಇಡೀ ಕೊನೆಗೆ ಒಬ್ಬರನ್ನ ಚಪ್ಪಲಿ ಅಂಗಡಿಗಳನ್ನೆಲ್ಲ ಹೋಗ್ಬಿಟ್ಟು ಅವರೆಲ್ಲ ಕೂಡಾಕಿರ್ತಾರಲ್ಲ, ಅವ್ರಿಗೆ ಬಿಟ್ಟು ಒಂದು ಮೂಟೆಗಳು ಎಷ್ಟು ಕೊಡ್ತೀರಾ ನೀವು ಅದನ್ನ ಚಪ್ಪಲಿಗಳನ್ನ ಅಂದರೆ, ನಾನು ನಿಮಗೆ ತರಿಸ್ಕೊಡ್ತೀನಿ ಒಂದೊಂದು ಮೂಟಿಗೆ 900 ರೂಪಾಯಿ 1000 ರೂಪಾಯಿ ಹಿಂಗೆಲ್ಲ ಹೇಳೋದು. ಸರಿ ಅಂತ ಹೇಳಿದ್ರೆ ಒಂದು ನೆಕ್ಸ್ಟ್ ಡೇ ಹೊದ್ಬಿಟ್ರೆ ಒಂದು ಸಿಮೆಂಟ್ ಚೀಲದಷ್ಟು ತೋರಿಸ್ಬಿಟ್ಟು ನನಗೆ 800 ರೂಪಾಯಿ ಕೊಡೋದ್ರೆ ನಾನು ಅಷ್ಟು ರಾಶಿಗಟ್ಟಲೆ ಚಪ್ಪಲಿನ ಕೂಡ ಹಾಕೋದಕ್ಕೆ ಎಲ್ಲಿಂದ ತರಲಿ ದುಡ್ಡನ್ನು ಅವಾಗ. ಅಕ್ಷರ ಸಹ ನಾನು ಮೆಜೆಸ್ಟಿಕ್ ಮಾರ್ಕೆಟ್ಗಳಲ್ಲಿ ಚಪ್ಪಲಿ ಆಯ್ದಿದ್ದೀನಿ ಅದಕ್ಕೆ. ಆಮೇಲೆ ಚಪ್ಪಲಿ ನೋಡಿ ಅದನ್ನೊಂದು ಅನುಭವನ ನಿಮಗೆ ಅದನ್ನ. ಆಮೇಲೆ ಕೆಲವೊಬ್ರು ನಿಮಗೆ ಮಾರ್ಕೆಟಲ್ಲಿ ಒಂದು ಈ ಕಡೆ ಚಪ್ಪಲಿ ಎಲ್ಲ ಮಾರ್ತಾರೆ ನೀವು ಫುಟ್ಪಾತಲ್ಲಿ ಎಲ್ಲ, ಅವ್ನು ಒಬ್ಬನಿಗೆ ಹೋಗ್ಬಿಟ್ಟು ಒಂದು 200 ರೂಪಾಯಿ ಕೊಟ್ಟೆ ನಾನು, ನನಗೆ ಇಷ್ಟು ಚಪ್ಪಲಿ ಬೇಕು ಎಲ್ಲಿ ಸಿಗ್ಬೋದು ಅಂತ. ಅವ್ನು ಇಷ್ಟು ನೈಸ್ ಜಾಗ ತೋರಿಸ್ಬಿಟ್ಟ, ಅವನು ಅಲ್ಲೊಂದು ಮಾಳಿಗೆ ತೋರಿಸ್ದ, ಎಲ್ಲರೂ ಎಸ್ತಿದ್ದನ ಸುಮಾರು ಚಪ್ಪಲಿಗಳು ನಂಗೆ ಅಲ್ಲೇ ಸಿಕ್ಬಿಡ್ತು. ಅವ್ನು ತೋರಿಸಿದ ಬರೀ 200 ರೂಪಾಯಿ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಆದ್ಮೇಲೆ ಬಣ್ಣಗಳು ನಿಮ್ಮ ಬದುಕಿಗೆ ಏನು ಕೊಟ್ಟಿದ್ದೀವಿ ಸರ್? ಬದುಕಿಗೆ ನೀನು ಜೀವಂತವಾಗಿ ಇದೆಯಾ ಅಂತ ತೋರಿಸ್ಕೊಟ್ಟಿದ್ದೆ ನನಗೆ. ನಾನು ಇದು ನೋಡಿ ಈ ವೆಂಕಟಪ್ಪ ನೋಡಿ, ಎಲ್ಲ ಯಾವುದೋ ಒಂದು ತೊಂದರೆಯಿಂದ ನಿಮಗೆ ಇನ್ನೊಂದು ಯಾವುದೋ ಒಂದು ಮಾರ್ಗ ಸಿಗುತ್ತೆ, ಅಥವಾ ಯಾರೋ ಎಷ್ಟೋ ಜನಗಳು ಉದ್ಧಾರ ಆಗ್ಬಿಡ್ತಾರೆ. ಆ ಥರ ಇದ್ದರೆ ನಾನೊಬ್ಬ ಆ ಒಂದು ತೊಂದರೆಯಿಂದ ಬಂದಾಗ ಉದ್ಧಾರ ಆದಂಗೆ ಅದು. ಅಂದರೆ ನನಗೆ ನಂತರ ಅಲ್ಲಿ ಕೆಲಸಗಳು ಮಾಡ್ತಾ ಬಂದಾಗ ನಾನು ಜೀವಂತವಾಗಿದ್ದೀನಿ ಅಂತ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಅವಾಗ ನನಗೆ ಒಬ್ಬ ಆರ್ಟಿಸ್ಟ್ ಆಗಿದ್ದು ಖುಷಿ ಕೊಡ್ತು. ಓಕೆ, ಆರ್ಟಿಸ್ಟ್ ಆಗಿದ್ದಕ್ಕೂ ನಾನು ಸಾರ್ಥಕ ನಾನೊಬ್ಬ ಅಂತ ಹೇಳ್ಬಿಟ್ಟು. ನಿಮ್ಮ ಈ ಕಲೆನ ಮತ್ತು ಪ್ರದರ್ಶನಗಳನ್ನು ಯಾರಾದರೂ ಆಸಕ್ತಿ ವಹಿಸಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ ಅಥವಾ ಏನಾದರೂ ಇದನ್ನ ನಾನು ಡಾಕ್ಯುಮೆಂಟ್ರಿ ಮಾಡ್ತೀನಿ ಅಂತ ಯಾರಾದರೂ ಬಂದಿದ್ದಾರೆ ಸರ್? ಇಲ್ಲ, ಡಾಕ್ಯುಮೆಂಟ್ರಿ ಇನ್ನೊಬ್ರು ಬಂದಿದ್ರು. 1-2 ಸರಿ ಆಸಕ್ತಿ ವಹಿಸಿ ಆಮೇಲೆ ನಿಮಗೆ ಏನು ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ, ಪ್ರಶಸ್ತಿ ಬಂದಿದೆ ಅಂದ ತಕ್ಷಣ ಅವರು ಹಿಂದೆ ಹೋಗ್ಬಿಟ್ರೆ ಅವರು. ನನಗನ್ನಿಸ್ತಲ್ಲ, ಓಕೆ ನೀವು ಪ್ರಶಸ್ತಿ ಬಂದಿದ್ರೆ ಮಾತ್ರ ನೀವು ದೊಡ್ಡ ಕಲಾವಿದರು ಹಂಗೆ. ಓಕೆ ಇರಲಿ, ಆ ಥರ ಇದು ಸುಮಾರು ಇದ್ದಾರೆ. ನಾರ್ತ್ ಇಂಡಿಯಾ ಇಬ್ಬರು ಬಳಸ್ಕೊಂಡಿದ್ದಾರೆ ನನ್ನ ವರ್ಕ್ಗಳನ್ನ. ಅಂದರೆ ಪರ್ಫಾರ್ಮೆನ್ಸ್ ಬಗ್ಗೆನೇ ಥೀಸಿಸ್ ಮಾಡೋಂಥವ್ರು, PhD ಥೀಸಿಸ್ ಮಾಡೋಂಥವ್ರು ನನ್ನ ವರ್ಕ್ಗಳನ್ನು ಬಳಸ್ಕೊಂಡಿದ್ದಾರೆ. ಅಂದರೆ ಈ ಥರ ನಾನು ಮಾಡ್ತಾ ಇದ್ದೀನಿ ಬಳಸ್ಕೊಳ್ತೀನಿ ಅಂತ ಬಳಸ್ಕೊಂಡಿದ್ದಾರೆ. ಮಾಸ್ಟರ್ ಡಿಗ್ರಿಗೆ ಬಳಸ್ಕೊಂಡಿದ್ದಾರೆ ವರ್ಕ್ಗಳನ್ನ. ಆಮೇಲೆ ಒಬ್ಬ ಸ್ಟೂಡೆಂಟು ಒಬ್ಬರು ಕಾರ್ತಿಕನವರು ಅದನ್ನ ಇಲ್ಲಿ ಕರ್ನಾಟಕದಲ್ಲಿ ಒಂದು ಥೀಸಿಸ್ ಮಾಡಿದ್ದಾರೆ ಅವ್ರ ಬಗ್ಗೆ. ಎಲ್ಲೋ ದಾಖಲಾಗ್ತೇನೆ ಒಂದು ಖುಷಿ. ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಇಟ್ಕೊಂಡು. ಹೌದು. ನಿಮ್ಮನ್ನ ಇನ್ಸ್ಪೈರ್ ಮಾಡಿದ ಮೂಮೆಂಟು ಅಥವಾ ವ್ಯಕ್ತಿ ಇರ್ಬೋದು, ಯಾರು ಮಾಡಿದ್ದು
ಮತ್ತೆ ನೀವು ನಿಮ್ಮ ಕಲೆ ಮುಖಾಂತರ ಪ್ರದರ್ಶನ, ಹೋರಾಟ ಇರ್ಬೋದು, ಇದನ್ನ ನೀವು ಬೇರೆಯವರಿಗೆ ಯಾವ ತರ ಇನ್ಸ್ಪೈರ್ ಮಾಡ್ತೀರಾ? ಇನ್ಸ್ಪೈರ್ಡ್ ಅಂತ ಆ ಥರ ನನಗೆ ತುಂಬ ಇದಾಗಿಲ್ಲ. ಅದನ್ನ ಆ್ಯಕ್ಚುಲಿ ವರ್ಕ್ ಮಾಡ್ತಾ 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 ಬಂದಾಗ ನಮ್ಮದೇ ಆದ ಒಂದು ಭಾಷೆ ಒಂದು ಹಿಡಿತ ಸಿಗುತ್ತೆ. ನೀವು ಒಂದು ಸುಮಾರು ಪ್ರಯಾಣ ಮಾಡಿದಾಗ ಯಾವುದೇ ಕೆಲಸ ಆಗ್ಬೋದು, ಅದು ಆ ಒಂದು ಹಿಡಿತ ಸಿಗುತ್ತೆ. ಬಟ್ ಆ ಥರ ಈ ನಮ್ಮ ಜೊತೆನೇ ಕೆಲಸ ಮಾಡ್ತಿರ್ತಾರಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಎಲ್ಲೋ ನಾವು ಕಲಿತಾ ಇರ್ತೀವಿ. ಅದನ್ನು ಇರುತ್ತೆ ನಿಮಗೆ ನೇರವಾಗಿ ಇರ್ದಿದ್ರು ಓಕೆ, ಯಾವುದೋ ಒಂದು ಈಗ ಒಂದು ನೀವು ವರ್ಕ್ ಮಾಡ್ತೀರಾ, ಒಂದು 4 ಜನ ನಿಮಗೆ ಚೆನ್ನಾಗಿದೆ ಅಂತ ಅಂದಾಗ ನಾವು ಓಕೆ ಏನು ಚೆನ್ನಾಗಿರ್ಬೋದು, ಅದು ನನಗಿನ್ನ ಅಲ್ಲಿ ಏನು ವ್ಯತ್ಯಾಸ ಇದೆ, ನನಗೂ ಅವ್ರಿಗೆ ಏನು ವ್ಯತ್ಯಾಸ ಇದೆ, ಏನು ಕಲಿಬೇಕು ಅಂತ ಇರುತ್ತೆ. ಆ ಥರ ಇನ್ಸ್ಪೈರ್ಡ್ ಅನ್ನೋದು ದಿನನಿತ್ಯ ನಡೆಯೋದೇ. ಅದನ್ನ ನೀವು ವಿದ್ಯಾರ್ಥಿಯಾಗಿ ನೋಡಿದಾಗ ಅದನ್ನು ನೀವು ಕಲಿಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಆಸೆ ಇದ್ದಾಗ ನಿಮ್ಗಿಂತ ಜೂನಿಯರ್ಗಳಿಂದ ನೀವು ಕಲಿಬೋದು ಅದನ್ನು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಒಂದಿಷ್ಟು ವಿಷಯಗಳನ್ನು, ಹೊಸ ವಿಷಯಗಳನ್ನು ನಮಗೆ ನೀವು ಉಣಬಡಿಸೋದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದೀರಾ ಮಾತಾಡೋದಕ್ಕೆ. ಮತ್ತೆ ನನ್ನ ನೆನಪುಗಳನ್ನೇ ಮೇಲೆ ಕಳ್ಕೊಂಡು ಅವಕಾಶ ಕೊಟ್ಟಿದ್ದೀರಾ. ತಮಗೂ ಧನ್ಯವಾದಗಳು.